ಶ್ರೀ ತರಳಬಾಳು ಜಗದ್ಗುರು ವಿದ್ಯಾಸಂಸ್ಥೆ रजिस्टर शिरगेरे आर के कोकाटी प्रौढ़शाले उनकल हुब्बಳ್ಳಿ सभी पूज्य गुरुजी को नमन करता हूँ। बच्चों, आज हम 10वीं कक्षा के एक पाठ के बारे में अध्ययन करेंगे। तो मैं सबसे पहले आपको यहाँ एक प्रश्न पूछना चाहता हूँ। आज हमारे घर में अनेक प्रकार के जो यंत्र सामग्री है, इसका इस्तेमाल हम कर रहे हैं। वो घर में कौन कौन सा यंत्र का हम इस्तेमाल कर रहे हैं, आप बता सकते हैं? हर एक काम के लिए इसका उपयोग हम कर रहे हैं, वो कौन कौन से है? बोलिए। मिक्सर और वॉशिंग मशीन, टीवी, कंप्यूटर, फ्रिज, कूलर और घर के सफाई के लिए, घर का देखभाल करने के लिए बड़ी बड़ी जो दुकानें हैं वहाँ और एक मशीन का उपयोग कर रहा है, गोल रोबोट। तो आज हम 10वीं कक्षा के रोबोट इस पाठ के बारे में अध्ययन करेंगे। तो बच्चों, ये जो रोबोट पाठ है, इस पाठ से हमें ये पता चलता है कि रोबोट का इस्तेमाल कहाँ हो रहा है और कौन सा काम कर रहा है। इसकी सविस्तर जानकारी प्रस्तुत जो पाठ है, इस पाठ के माध्यम से हमें यहाँ दिया गया है। इस पाठ के जो लेखक है डॉक्टर प्रदीप मुखोपाध्याय आलोक जी। तो देखिए, सबसे पहले इस पाठ का जो आशय है, आशय को हम देखेंगे। छात्र को इस पाठ के द्वारा समझाया जाता है कि मशीन कभी भी मनुष्य का स्थान नहीं ले सकता है और मनुष्य का महत्व कभी भी कम नहीं हो सकता है। ಅಂದ್ರೆ ಪ್ರಸ್ತುತ ಒಂದೇನ ಪಾಠದ ಈ ಪಾಠದ ಮೂಲಕ ಮಕ್ಕಳಿಗೆ ಏನು ತಿಳಿಸ್ತಾರಪ್ಪ ಅಂದ್ರೆ, मशीन कभी भी मनुष्य का स्थान नहीं ले सकता है। ಯಾವ ಮಷಿನ್ ಅವ, ಆ ಮಷಿನ್ಗಳು ಯಾವುದೇ ಕಾರಣಕ್ಕೂ ಮಾನವನ ಸ್ಥಾನವನ್ನು ತೊಳಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆ ಮಷಿನ್ ತಯಾರು ಮಾಡಂತ ಶೋಧಿಸಂತ ವ್ಯಕ್ತಿ ಯಾರು? ಅವನು ಮಾನವನೇ. ಮತ್ತು ಮಾನವನೇ ಆ ಒಂದು ಕಾರ್ಯ ಕೆಲಸ ಮಾಡ್ತಂದ್ರೆ ಆ ಮನುಷ್ಯನ ಸ್ಥಾನದ ಹೆಂಗ್ ತೊಳಕ್ ಸಾಧ್ಯ? ಹಂಗಾಗಿ ಈ ಮಷಿನ್ ಮುಂದೆ ಈ ಮನುಷ್ಯನ ಏನೊಂದು ಮಾನವನ ಏನು ಮಹತ್ವ ಅದ, ಆ ಮಹತ್ವ ಕೂಡ ಯಾವಾಗಲೂ ಕೂಡ ಕಡಿಮೆ ಆಗೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಪ್ರಸ್ತುತ ಒಂದು ಪಾಠ ಮೂಲಕ ತಿಳಿಸ್ತಾ ಇದ್ದಾರೆ ಮಕ್ಕಳೇ। तो नीचे देखिए पाठ का आशय। सक्सेना परिवार नौकर साधोराम को निकालकर रोबोनिल को नियुक्त करते हैं। रोबोनिल और दूसरे रोबोद्वीप की मुलाकात होने पर उन्हें पता चलता है कि साधोराम की अब छुट्टी कर दी जाएगी, उसकी नौकरी चली जाएगी। रोबोनिल और रोबोद्वीप अपने संघर्ष के द्वारा धीरज सक्सेना को मजबूर करते हैं कि साधोराम को दोबारा नौकरी पर रखी जाए। अंत में रोबोद्वीप खुश होता है। उनसे इंसानों को कोई नुकसान नहीं झेलना होगा। इन्हें देखिए, सक्सेना परिवार में नौकर साधोराम को निकालकर रोबोनिल को नियुक्त करते हैं। ಅಂದ್ರೆ ಈ ಪ್ರಸ್ತುತ ಒಂದು ಪಾಠದಲ್ಲಿ ಸಕ್ಸೇನಾ ಅಂತ ಒಂದು ಪರಿವಾರ, ಆ ಪರಿವಾರದಲ್ಲಿ ಒಬ್ಬ ನೌಕರಾಗಿ ಕೆಲಸ ಮಾಡ್ತಾ, ಆ ನೌಕರ ಹೆಸರು ಏನಪ್ಪ ಅಂದ್ರೆ ಸಾಧೋರಾಮ್. ಆ ನೌಕರ ಆ ಕೆಲಸದಿಂದ ತೆಗೆದು ಆ ನೌಕರ ಜಾಗಿ ಇನ್ನೊಂದು ಕಾರ್ಯ ಕೆಲಸಕ್ಕೆ ಇಟ್ಕೊಳ್ತಿದ್ರು. ಯಾವ್ದಕ್ಕಪ್ಪ ಅಂದ್ರೆ रोबोनिल ಅಂತ रोबोट के। रोबोनिल और दूसरे रोबोद्वीप की मुलाकात होने पर उन्हें पता चला दिया जाता है कि साधोराम की अब छुट्टी कर दी जाएगी। आ रोबोनिल ಏನು ಒಂದು ರೋಬೋಟ್ಗೆ ಏನು ಕೆಲಸ ಮೇಲೆ ಇಟ್ಕೋರು ಇದ್ರು, ಅವಾಗ ರೋಬೋನಿಲ್ ಮತ್ತು ಇನ್ನೂ ಒಂದು ಏನು ರೋಬೋದ್ವೀಪ್ ಏನೋ ಒಂದು ರೋಬೋಟ್ ಇತ್ತು, ಆ ಇಬ್ಬರು ನಡುವೆ ಏನಾಗ್ತದೆ ಪರಿಚಯ ಆಗ್ತದೆ. ಅವಾಗ ಆ ರೋಬೋದ್ವೀಪ್ಗೆ ಮತ್ತು ರೋಬೋನಿಲ್ ಗೊತ್ತೈತಿ ಏನಪ್ಪಾ ಅಂದ್ರೆ, ಇವಾಗ ಸಾಧೋರಾಮ್ಗೆ ಅವನಿಗೆ ಆ ಕೆಲಸದ ಮೇಲೆ ತೆಗೆದು ಬಿಡ್ತಾ ಇದಾರೆ. ಉಸ್ಕಿ ನೌಕರಿ ಚಲಿ ಜಾಯೇಗಿ, ಆಮೇಲೆ ಅವನಿಗೆ ಕೆಲಸ ಮೇಲೆ ತೆಗೆದಂದ್ರೆ ಅವನಿಗೆ ಆ ಕೆಲಸ ಏನಿತ್ತು ಆ ಕೆಲಸ ಹೊಂಟು ಹೋಗ್ತದೆ ಅಂತೇಳಿ ಅವೆರಡವನ್ನು ಈ ಥರ ಚರ್ಚೆ ಮಾಡ್ತಾರೆ। रोबोनिल और रोबोद्वीप अपने संघर्ष के द्वारा धीरे सक्सेना को मजबूर करते हैं कि
ಸಾಧುರಾಮ್ ಕೋ ದೋಬಾರಾ ನೌಕರಿ ಪರ್ ರಖ ಜಾಯೆ. ಯಾವಾಗ ಆ ಎರಡೂ ರೋಬೋಟ್ಗಳಿಗೆ ಗೊತ್ತಾಯ್ತು ಸಾಧುರಾಮ್ಗೆ ತೆಗಿತಾರ, ಅವ್ನ ನೌಕರಿ ಹೊಂಟು ಹೋಗ್ತದೆ, ಅವ್ನ ಕೆಲಸ ಹೊಂಟು ಹೋಗ್ತದೆ ಅಂದಮೇಲೆ ಆ ಎರಡೂ ರೋಬೋನಿಲ್ ಮತ್ತು ರೋಬೋದೀಪ್ ಎರಡೂ ರೋಬೋಟ್ ಮಷೀನ್ ಅಂದವ ಅವ್ರು ಏನು ಮಾಡ್ತಾವ ಅಂದರೆ ನಿರಂತರವಾಗಿ ಸಂಘರ್ಷನ ಮಾಡ್ತಾವ, ಹೋರಾಟ ಮಾಡ್ತಾವ. ಅವಾಗ ಯಾವ ರೀತಿ ಹೋರಾಟ ಮಾಡೋದಪ್ಪ, ಧೀರ ಸಕ್ಸೇನಾ ಅವನಿಗೆ ಒಂದು ಇದಕ್ಕೆ ತಂದುಬಿಟ್ಟು ಏನಪ್ಪ ಅಂದರೆ ಯಾವುದೇ ಕಾರಣಕ್ಕೂ ನೀನು ಸಾಧುರಾಮ್ಗೆ ನೀನು ಮನೆ ಕೆಲಸದಿಂದ ನೀನು ತೆಗೆದು ಹಾಕೋಂಗಿಲ್ಲ, ಎಲ್ಲಿ ತನಕ ನೀನು ಅವನಿಗೆ ಕೆಲಸದ ಮೇಲೆ ವಾಪಸ್ ತೊಗೊಳಂಗಿಲ್ಲೋ ಅಲ್ಲಿ ತನಕ ನಾವು ನಿರಂತರವಾಗಿ ನೀನು ವಿರುದ್ಧ ಹೋರಾಟವನ್ನು ಮಾಡ್ತೀವಿ ಅಂಥೇಳಿ ಆ ಎರಡೂ ರೋಬೋಟ್ಗಳು ಏನು ಮಾಡ್ತಾವೆ, ಹೋರಾಟ ಮಾಡಲಿಕ್ಕೆ ಮುಂದಾಗ್ತಾವೆ. ಅವಾಗ ಸಾಧುರಾಮ್ಗೆ ಭಾಳ ಮುಜುಗರ ಆಗಾತು, ಒತ್ತಡ ಬರೋಕ್ಕಾಯ್ತು. ಅವಾಗ ಅವನು ಏನು ಮಾಡ್ತಾನೆ, ಮತ್ತು ಪುನಃ ಅವನಿಗೆ ನೌಕರಿ ಮೇಲೆ ತೊಗೊಳಕ್ಕೆ ಪ್ರಯತ್ನ ಮಾಡ್ತಾನೆ. ಆವಾಗ ಕೊನೆಯಲ್ಲಿ ಆ ರೋಬೋ ದೀಪ ಬಹಳ ಖುಷಿ ಆಗುತ್ತೆ. ಅವಾಗ ಉನ್ಹೇ ಇನ್ಸಾನೋं को कोई नुकसान नहीं झेलना होगा, ಯಾವುದೇ ಕಾರಣಕ್ಕೂ ನಮ್ಮಿಂದ ಈ ಮಾನವನಿಗೆ ತೊಂದರೆ ಆಗಬಾರ್ದು, ಅವನಿಗೆ ಹಾನಿಯನ್ನು ಆಗಬಾರ್ದು ಅಂಥೇಳಿ ಆ ರೋಬೋದೀಪ್ ಏನೊಂದು ರೋಬೋಟ್ ಇತ್ತು ಆ ರೋಬೋಟ್ ಈ ಥರ ವಿಚಾರವನ್ನು ಮಾಡುತ್ತೆ. ಆಮೇಲೆ ಪುನಃ ಅವನಿಗೆ ವಾಪಸ್ ಕೆಲಸದ ಮೇಲೆ ತೊಗೊಂಡ ಮೇಲೆ ಆ ರೋಬೋದೀಪ್ಗೆ ತುಂಬ ಖುಷಿ ಆಗುತ್ತೆ, ಸಂತೋಷ ಆಗುತ್ತೆ. तो हम देखेंगे वर्षों से सक्सेना परिवार में काम कर रहा था साधुराम। अचानक एक दिन चलती बस से गिरकर उसके खतरनाक चोट आ गई, उसे अस्पताल में भर्ती कराना पड़ा। सक्सेना परिवार बड़ा था, बेटे बेटियों नाती पोतों से घर में हमेशा रौनक और चहल पहल बनी रहती। साधुराम के अस्पताल पहुंच जाने से भी सभी की तकलीफें बढ़ गई। धीरज सक्सेना से परिवार वालों को यह दुख नहीं देखा गया। तभी परिवार के मुखिया के नाते उन्होंने कोई फैसला किया। इस फैसले के तहत अगले रोज वे रोबोटिक कॉर्पोरेशन के कार्यालय में पहुंचे। नोड्री, ವರ್ಷೋ ಸಕ್ಸೇನಾ ಪರಿವಾರ में काम कर रहा था ಸಾಧುರಾಮ್. ಬಹಳಷ್ಟು ವರ್ಷದಿಂದ ಸಕ್ಸೇನಾ ಏನು ಪರಿವಾರದ ಅವ್ರ ಪರಿವಾರದಲ್ಲಿ ಸಾಧುರಾಮ್ ಅಂತ ಒಬ್ಬ ನೌಕರ ಕೆಲಸ ಮಾಡ್ತಾ ಇದ್ದ. ಅಚಾನಕ್ ಅಕಸ್ಮಾತ್ವಾಗಿ ಒಂದು ದಿನ ಏನಾಗ್ತಾ, ಏನು ಬಸ್ ಇತ್ತು ಆ ಹೋಗು ಬಸ್ಸಿಂದ ಕಾಲು ಜಾರಿ ಅವನ ತಳಗ ಬೀಳ್ತಾನ. ಆವಾಗ ಅವನ ಕಾಲಿಗೆ ತುಂಬ ಗಾಯ ಆಗುತ್ತೆ, ಖತರ್ನಾಕ್ ಅಂದ್ರೆ ಬಹಳ ಭಯಂಕರ ರೂಪದಲ್ಲಿ ಚೋಟ್ ಅಂದ್ರೆ ಗಾಯ ಆಗುತ್ತೆ. अस्पताल में भर्ती करना पड़ा. ಆವಾಗ ಆ ಕಾಲಿಗೆ ಗಾಯವನ್ನು ಆದಮೇಲೆ ಅವನಿಗೆ ಹಾಸ್ಪಿಟಲಲ್ಲಿ ಅಡ್ಮಿಟನ್ನು ಮಾಡ್ತಾರೆ. ಸಕ್ಸೇನಾ ಪರಿವಾರ ಬಡಾತ, ಸಕ್ಸೇನಾ ಅವ್ರ ಪರಿವಾರ ತುಂಬ ದೊಡ್ಡದಾಗಿತ್ತು. ಅವ್ರ ಮನೆಯಲ್ಲಿ ಬೇಟೆ ಮಕ್ಕಳು, ಹೆಣ್ಮಕ್ಳು, ಮೊಮ್ಮಕ್ಕಳು ಈ ಎಲ್ಲರಿಂದ ಅವನ ಮನೆಯಲ್ಲಿ ಯಾವಾಗಲೂ ಕೂಡ ಒಂದು ಸಂತೋಷ ವಾತಾವರಣ ತುಂಬಿ ಹೋಗಿತ್ತು. ಆಮೇಲೆ ಅಷ್ಟೇ ರೀತಿ ಮನೆಯಲ್ಲಿ ಚಹಲ್ ಪಹಲ್ ಅಂದ್ರೆ ಹಲವಾರು ಅನೇಕ ಕಾರ್ಯಕೆಲಸ ಕೂಡ ನಡೀತಾ ಇದ್ದು. साधुराम के अस्पताल पहुंच जाने से सभी की तकलीफें बढ़ गई. ತಕ್ಲೀಫೆ ಅಂದರೆ ಕಷ್ಟಗಳು. ಸಾಧುರಾಮ್ಗೆ ಯಾವಾಗ ಅವನಿಗೆ ಆ ಕಾಲಿಗೆ ಗಾಯ ಆಯಿತು, ಗಾಯ ಆದಮೇಲೆ ಅವನ अस्पताल ಏನು ಹೋಗ್ತಾನ, ಆವಾಗ ಮನೆಯಲ್ಲಿ ಎಲ್ಲರ ಕಷ್ಟಗಳು ಶುರುವಾತಾದವು, ಸಮಸ್ಯೆಗಳು ನಿರ್ಮಾಣ ಆಗಾತು. धीरज सक्सेना से परिवार वालों का यह दुख नहीं देखा. ಆವಾಗ ಮನೆಯಲ್ಲಿ ಏನಕ್ಕೆ ಎಲ್ಲರಿಗೆ ಕಷ್ಟ ಆಗ್ಲಕತ್ತು, ಆವಾಗ ಮನೆಯಲ್ಲಿ ಜನರು ಏನಕ್ಕೆ ಕಷ್ಟ ಅವ್ರ ದುಃಖವನ್ನು ನೋಡಿ ಧೀರಜ್ ಸಕ್ಸೇನಾ ಅವರಿಗೆ ತಡ್ಕೋಕ್ಕಾಗಲಿಲ್ಲ. ಯಾಕೆಂದರೆ ಆ ಪರಿವಾರದು ಅವರು ಮುಖ್ಯಸ್ಥರಾಗಿದ್ದರು. ಹಾಗಾಗಿ ಮನೆಯಲ್ಲಿ ಏನು ಆ ಕಷ್ಟಗಳು ಏನು ಶುರುವಾತದು ಅದು ಅವರಿಂದ ನೋಡೋಕ್ಕಾಗಲಿಲ್ಲ. ತಬಿ ಪರಿವಾರ ಕಿ ಮುಖಿಯಾ ಕೆ ನಾತೆ ಉನ್ಹೋನೆ ಕೋಯಿ ಫೈಸಲಾ ಕಿಯಾ ಹೈ. ಆ ಪರಿವಾರದ ಮುಖ್ಯಸ್ಥ ಆಗೋದ್ರಿಂದ ಅವನೇನು ಮಾಡ್ತಾನೆ, ಒಂದು ನಿರ್ಣಯವನ್ನು ತಗೋತಾನೆ. इस फैसले के तहत अगले रोज वो रोबोटिक कॉर्पोरेशन कार्यालय में पहुंच गए. ಈ ಒಂದು ಏನು ನಿರ್ಣಯವನ್ನು ತಗೊಂಡ್ರು ಆ ನಿರ್ಣಯದಿಂದ ಅವ್ರು ಏನು ಮಾಡ್ತಾರೆ, ಮರುದಿನ ಆ ರೋಬೋನೆಟಿಕ್ ಕಾರ್ಪೊರೇಷನ್ ಕಾರ್ಯಾಲಯ ಏನು ಆಫೀಸ್ ಅದ ಆ ಆಫೀಸ್ಕೊಂಡು ಅವರು ಹೊಂಟು ಹೋಗ್ತಾರೆ. ವರ್ಷ 2030 के नवंबर का महीना था. ವರ್ಷ 2030 ನವೆಂಬರ್ ತಿಂಗಳಾಗಿತ್ತು. ದಫ್ತರ್ ಅಭಿ ಖುಲಾ ಹಿ ಥಾ. ಅದೇ ಒಂದು ಸಂದರ್ಭದಲ್ಲಿ ಆ ದಫ್ತರ್ ಅಂದ್ರೆ ಏನು ಆಫೀಸ್ ಏನದ ಆ ಕಾರ್ಯಾಲಯವನ್ನು ತೆಗೆದಿತ್ತು. एक रोबोटिक वैक्यूम क्लीनर से दफ्तर को फर्श को साफ कर रहे थे. ಆ ಕಾರ್ಯಾಲಯ ಏನು ತೆಗೆದಿರು, ಆಫೀಸ್ ಏನು ತೆಗೆದಿರು, ಆವಾಗ ಆ ಸಂದರ್ಭದಲ್ಲಿ ಆ ಒಂದು ಆಫೀಸಲ್ಲಿ ಒಂದು ರೋಬೋಟ್
ವ್ಯಾಕ್ಯೂಮ್ ಕ್ಲೀನರ್ ಅಂದ್ರೆ ಈ ಮನೆ ಸ್ವಚ್ಛ ಮಾಡೋದು ಏನೋ ಒಂದು ಮಷಿನ್ ಏನಂತೀವೋ ಅದರಿಂದ ಆ ದಫ್ತರ್ ಅಂದ್ರೆ ಆಫೀಸಲ್ಲಿ ಇರೋಂಥ ಏನು ಕಲ್ಲುಗಳವಲ್ಲ ಆ ಕಲ್ಲನ್ನು ನೀಟಾಗಿ ಕ್ಲೀನ್ ಮಾಡ್ತಾ ಇತ್ತು. कंप्यूटर विद कृत्रिम बुद्धि का समावेश रोबोट में करने में फैसले हो गए थे. ಅಂದರೆ ಈ ಕಂಪ್ಯೂಟರ್ ಹೆಂಗೆ ಇವತ್ತು ಕಾರ್ಯ ಕೆಲಸ ಮಾಡ್ತಾ ಹೆಂಗೆ ಕೃತ್ರಿಮ ಬುದ್ಧಿಯಾಗಿ ಏನು ಕಾರ್ಯ ಕೆಲಸ ಮಾಡ್ತದೆ ಅದೇ ರೀತಿ ರೋಬೋಟ್ ಕೂಡ ಇವತ್ತು ಕಾರ್ಯ ಕೆಲಸ ಮಾಡ್ತಾ ಇದೆ. ಆ ಒಂದು ಕಾರ್ಯ ಕೆಲಸದ ಕೂಡ ರೋಬೋಟ್ ಭಾಳ ಯಶಸ್ವಿ ಕೂಡ ಆಗಿದೆ ಅಂತೇಳಿ ಹೇಳ್ತಾರೆ. कुछ रोबोटों में मानवीय संवेदना के गुण पैदा करने में भी कंप्यूटर विद एक रोबोटिक वैज्ञानिक को सफलता मिली है. ಕೆಲವೊಂದು ಏನು ರೋಬೋಟ್ಗಳು ಅದಾವ ಆ ರೋಬೋಟದಲ್ಲಿ ಮಾನವನ ಒಂದು ಸಂವೇದನಶೀಲ ಏನು ಗುಣಗಳವ ಆ ಗುಣಗಳು ಕೂಡ ಕೆಲವೊಂದು ರೋಬೋಟ್ಗಳಲ್ಲಿ ನಮಗೆ ಇವತ್ತು ಕಾಣ್ತಾ ಇದಾವ. ಈ ಒಂದು ಕಂಪ್ಯೂಟರ್ ಮೂಲಕ ಆ ರೋಬೋಟ್ ಏನು ಒಂದು ವೈಜ್ಞಾನಿಕ ಏನು ಮಾಡಿದಾನ ಇಂಥ ಹಲವಾರು ಅನೇಕ ಕಾರ್ಯ ಕೆಲಸನ ಮಾಡಂತ ಆ ರೋಬೋಟ್ ಮಷಿನ್ ಅನ್ನು ತಯಾರು ಮಾಡಿ ಅವನು ಶ್ರೇಷ್ಠವಂತ ಕಾರ್ಯ ಕೆಲಸ ಮಾಡಿದಾನ. ಆ ವೈಜ್ಞಾನಿಕ ಕೂಡ ಇದರಲ್ಲಿ ಯಶಸ್ವಿಯನ್ನು ಆಗಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. काउंटर पर बैठे एक रोबोट ने धीरज सक्सेना का स्वागत किया. जी श्रीमान, मैं आपके लिए क्या कर सकता हूँ. जवाब में धीरज सक्सेना बोले, मुझे घरेलू कामकाज करने के लिए बुद्धिमान रोबोट की जरूरत है. यह सुनकर काउंटर पर बैठा रोबोट बोला, लेकिन घरेलू कामकाज के लिए बुद्धिमान रोबोट क्यों, आप साधारण रोबोट से भी काम चला सकते हैं. ಅವಾಗ ಆ ಆಫೀಸ್ದಾಗ ಏನು ಹೋದ್ರು ಧೀರಜ್ सक्सेना जी ಅವರು ಆವಾಗ ಆ ಒಂದು ಆಫೀಸ್ದಲ್ಲಿ ಕೌಂಟರ್ ಮೇ ಏಕ ರೋಬೋಟ್ बैठा था. ಆ ಕೌಂಟರ್ ಮೇಲೆ ಅಲ್ಲಿ ಒಂದು ರೋಬೋಟ್ ಅನ್ನು ಕೂತಿತ್ತು. ಅಂದ್ರೆ ಕ್ಯಾಶಿಯರ್ ಕೌಂಟರ್ ಮೇಲೆ ಹೆಂಗೆ ಓನರ್ ಕುಂತಿರ್ತಾನಲ್ಲ ಹಾಗೆ ಆ ಕೌಂಟರ್ ಮೇಲೆ ಏನು ಕೂತಿತ್ತು ಒಂದು ರೋಬೋಟ್ ಕೂತಿತ್ತು. ಆ ರೋಬೋಟ್ ಏನು ಮಾಡ್ತು ಧೀರಜ್ सक्सेना का स्वागत किया. ಧೀರಜ್ सक्सेना ಅವ್ರದ್ದು ಸ್ವಾಗತವನ್ನು ಮಾಡುತ್ತೆ. ಜಿ ಶ್ರೀಮಾನ್, ಹೇಳ್ರಿ ಮಾಲೀಕರೇ, ಹೇಳ್ರಿ ಯಜಮಾನ್ರಿ ಅಂತೇಳಿ ಆ ರೋಬೋಟ್ ಅನ್ನು ಅವ್ರಿಗೆ ಕೇಳ್ತಾರೆ. मैं आपके लिए क्या कर सकता हूँ, ನಾನು ನಿಮ್ಮ ಕಾಲಾಗಿ ಏನು ಮಾಡಬಹುದು. ಜವಾಬ್ ಮೇ ಸವಾಲ್ ಅಂದ್ರೆ ಪ್ರಶ್ನೆ, ಜವಾಬ್ ಅಂದ್ರೆ ಉತ್ತರ. ಅವಾಗ ಜವಾಬ್ ಮೇ ಧೀರಜ್ सक्सेना ಹೇಳ್ತಾರ ಏನಪ್ಪ ಅಂದ್ರೆ ಮುಜೆ ಘರೇಲು ಕಾಮಕಾಜ್ ಕೆ ಲಿಯೆ ಬುದ್ಧಿಮಾನ್ ರೋಬೋಟ್ ಕಿ ಜರೂರತ್ ಹೈ. ನನಗೆ ಮನೆಯಲ್ಲಿ ಕೆಲಸ ಮಾಡಲಿಕ್ಕೆ ನನಗೊಂದು ಬುದ್ಧಿಮಾನ ರೋಬೋಟ್ ಅವಶ್ಯಕತೆ ಇದೆ ಅಂತೇಳಿ ಧೀರಜ್ सक्सेना ಏನು ಮಾಡ್ತಾರೆ ಆ ರೋಬೋಟ್ಗೆ ಹೇಳ್ತಾರೆ. ये सुनकर काउंटर में बैठा रोबोट बोला. ಅದು ಕೇಳಿ ಆ ಕೌಂಟರ್ ಮೇಲೆ ಕೂತಂತ ರೋಬೋಟ್ ಅವರಿಗೆ ಮಾತನಾಡುತ್ತೆ, लेकिन घरेलू कामकाज के लिए बुद्धिमान रोबोट की जरूरत है. ಆದರೆ ಮನೆಯಲ್ಲಿ ಕೆಲಸ ಮಾಡಲಿಕ್ಕೆ ಬುದ್ಧಿಮಾನ್ ರೋಬೋಟ್ ಯಾಕೆ ಬೇಕು. आप साधारण रोबोट से भी काम चला सकते. ನೀವು ಒಂದು ಸಾಧಾರಣ ಒಂದು ಸಿಂಪಲ್ ರೋಬೋಟ್ ಇಂದ ನೀವು ಕಾರ್ಯ ಕೆಲಸ ಮಾಡಬಹುದಲ್ಲ ಅಂತೇಳಿ ಆ ಕೌಂಟರ್ ಮೇಲೆ ಕೂತಂತ ಏನೋ ಒಂದು ರೋಬೋಟ್ ಅದ ಆ ರೋಬೋಟ್ ಯಾರಿಗೆ ಹೇಳ್ತದ ಧೀರಜ್ सक्सेना ಅವರಿಗೆ ಹೇಳುತ್ತೆ ಅಂಥೇಳಿ ಇಲ್ಲಿ ನಮ್ಗೆ ಹೇಳಿದ್ದಾರೆ. ಅವಾಗ ನೋಡ್ರಿ ಇಲ್ಲಿ ಒಂದು ಚಿತ್ರದಾಗ ಕೂಡ ನೀವು ನೋಡ್ಬೋದು ಆ ಕೌಂಟರ್ ಮೇಲೆ ಒಂದು ರೋಬೋಟ್ ಕೂತದ, ಸುತ್ತಮುತ್ತ ಕೂಡ ರೋಬೋಟ್ಗಳು ನಿಂತಿದ್ದಾವೆ, ಆಮೇಲೆ ಧೀರಜ್ सक्सेना ಅವರು ಕೂಡ ಅಲ್ಲಿ ನಿಂತಿದ್ದಾರೆ. दरअसल मुझे बुद्धिमान रोबोट चाहिए मेरे नाते पोते का होमवर्क कराने के लिए या वर्ड प्रोसेसर पर मेरा कार्य संभालने के लिए. ಆದರೆ ನನಗೆ ಬುದ್ಧಿಮಾನ್ ರೋಬೋಟ್ ಬೇಕು, ಮೇರೆ ನಾತೆ ಪೋತೆಗೆ ಹೋಮ್ವರ್ಕ್ ಕರಾನಕ್ಕೆ, ನನ್ನ ಮೊಮ್ಮಕ್ಕಳು ಏನದವಲ್ಲ ಅವ್ರ ಹೋಮ್ವರ್ಕ್ ಕೂಡ ಮಾಡಬೇಕು. ಆಮೇಲೆ ಮೇರಾ ಜೋ ವರ್ಡ್ ಪ್ರೊಸೆಸರ್ ಕಾ ಜೋ ಕಾಮ್ ಹೈ ವೋ ಸಂಭಾಲನೆ ಕೆ ಲಿಯೆ, ನಾನು ಕಂಪ್ಯೂಟರಲ್ಲಿ ವರ್ಡ್ ಪ್ರೊಸೆಸರಲ್ಲಿ ಏನು ಕಾರ್ಯ ಕೆಲಸ ಮಾಡ್ತೀನಿ ಆ ಕಾರ್ಯ ಕೆಲಸ ನೋಡ್ಕೊಳ್ಳೋ ಕೂಡ ನನಗೊಂದು ಬುದ್ಧಿಮಾನ್ ರೋಬೋಟ್ ಬೇಕಂತೇಳಿ ಧೀರಜ್ सक्सेना ಏನು ಮಾಡ್ತಾರೆ ಆ ಕೌಂಟರ್ ಮೇಲೆ ಕೂತಂತ ಏನೋ ಒಂದು ರೋಬೋಟ್ ಅದ ಆ ರೋಬೋಟ್ಗೆ ಹೇಳ್ತಾರೆ. ಠೀಕ್ ಹೈ, ಆಯ್ತ್ರಿ ಅಂತ ಹೇಳ್ತದೆ. ಜೈಸಿ ಆಪ್ಕಿ ಮರ್ಜಿ, ನೀವು ಹೆಂಗೆ ಹೇಳ್ತೀರಿ ಹಂಗೆ ನಿಮ್ಮ ಇಷ್ಟ ಅಂಥೇಳಿ ಆ ಒಂದು ರೋಬೋಟ್ ಧೀರಜ್ सक्सेना ಹೇಳ್ತಾರೆ. जब आप ज़्यादा कीमत चुकाकर बुद्धिमान रोबोट की सेवाएं लेने के लिए तैयार ही है तो हमें भला क्या इतराज हो सकता है. ನೀವು ಒಂದು ದೊಡ್ಡ ಜಾಸ್ತಿ ಬೆಲೆದು ಬುದ್ಧಿಮಾನ್ ರೋಬೋಟ್ ನೀವು ತಗೊಳ್ಳೋಕೆ ಅದರಿಂದ ಕಾರ್ಯ ಕೆಲಸ ಮಾಡೋಕ್ಕೆ ನೀವು ತಯಾರಿದ್ರೆ ಅದ್ರ ನಮಗೇನೈತಿ, ಇದರ ನಮಗೇನು ಕಷ್ಟ ಆಗೋದಿಲ್ಲ. ನೀವು ಹೆಂಗೆ ಹೇಳ್ತೀರಿ ಹಂಗೆ ನೀವು ಯಾವಾಗ ಕೇಳ್ತೀರಿ ಆ ರೋಬೋಟನ್ನು ನಾವು ಕೊಡ್ತೀವಿ ಅಂಥೇಳಿ ಆ ರೋಬೋಟ್ ಏನು ಮಾಡ್ತದೆ सक्सेना ಅವರಿಗೆ ಹೇಳುತ್ತೆ. धीरज सक्सेना का यह रोबोट बहुत ही व्यवहार कुशल और चालाक लगा. ಧೀರಜ್ सक्सेना ಅವರಿಗೆ
ಆ ರೋಬೋಟ್ ಬಹಳಷ್ಟು ವ್ಯವಹಾರ ಅಂದರೆ ವ್ಯವಹಾರದಲ್ಲಿ ಬಹಳ ಒಂದು ಚತುರ ಬುದ್ಧಿಮಾನ ಕೂಡ ತೋರಿಸ್ತು. ಆಮೇಲೆ ಬಹಳ ಬುದ್ಧಿವಂತ ಕೂಡ ಬಹಳ ತಕ್ಷಣ ಅದು ಕಾರ್ಯ ಕೆಲಸ ಮಾಡೋದಂತ ಈ ಥರ ಅವ್ರಿಗೆ ಅನ್ನಿಸ್ತು. सचमुच ग्राहक की नब्ज पकड़ने की कला में वह पारंगत लगता है. ಆ ನಿಜವಾಗ್ಲೂ ಈ ಗ್ರಾಹಕರು ಏನಿರ್ತಾರೆ, ಗಿರಾಯಿಕರು ಏನಿರ್ತಾರೆ, ನಬ್ಜ್ ಅಂದ್ರೆ ಅವ್ರ ಒಂದು ನಾಡಿ ಅಂದ್ರೆ ಅವ್ರ ನರಗಳವ, ಆ ನರ ಹಿಡಿದಂಥ ಕಾರ್ಯ ಕೆಲಸ ಕೂಡ ಅದು ಮಾಡ್ತಾ ಇದೆ. ಅಂದರೆ ರೋಬೋಟ್ ಯಾವ ರೀತಿ ಕೆಲಸ ಮಾಡ್ತದಪ್ಪ ಅಂದರೆ, ಗ್ರಾಹಕರು ಯಾರ್ಯಾರು ಬಂದ್ರಂದರೆ ಅದರ ಬುದ್ಧಿವಂತಿಕೆಯಿಂದ ಅದರ ಕಾರ್ಯ ಕೆಲಸದಿಂದ ಆ ಗ್ರಾಹಕರಿಗೆ ತನ್ನ ಕಡೆ ಆಕರ್ಷಣೆ ಮಾಡ್ಕೋತದ ಅಂಥೇಳಿ ಈ ಥರ ಕೂಡ ಇಲ್ಲಿ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಒಂದು दिन दोपहर को ही कंपनी का एक कार्मिक जो एक रोबोट ही था सक्सेना परिवार में काम करने के लिए रोबोनिल को छोड़ गया. ಅವತ್ತಿನ ದಿನ ದುಪಾರ ಅಂದ್ರೆ ಮಧ್ಯಾಹ್ನ ಅವ್ರ ಮನೆಯಲ್ಲಿ ಅಂದ್ರೆ ಅವರು ಕಂಪ್ನಿಯಲ್ಲಿ ಒಂದು ಕೆಲಸ ಮಾಡಲು ಕೂಡ ಒಂದು ಕಾರ್ಮಿಕ ಅಂತೇಳಿ ರೋಬೋಟೇ ಕಾರ್ಯ ಕೆಲಸ ಮಾಡ್ತಾ ಇತ್ತು. ಸಕ್ಸೇನಾ ಪರಿವಾರಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಆ ರೋಬೋನಿಲ್ಗೆ ಅವರಿಗೆ ಬಿಟ್ಟು ಬಂದರು, ಅಂದ್ರೆ ಆ ರೋಬೋಟ್ ಮಷೀನ್ಗೆ ಬಿಟ್ಟು ಬಂದರು. जिस रोबोट का आर्डर धीरज सक्सेना दिया था उसी का नाम था रोबोनिल. ಧೀರಜ್ ಸಕ್ಸೇನಾ ಅವರು ತನ್ನ ಮನೆಯಲ್ಲೇ ಕಾರ್ಯ ಕೆಲಸಕ್ಕೆ ಯಾವ ರೋಬೋಟ್ ಅನ್ನು ತೊಗೊಂಡ್ರು ಆ ರೋಬೋಟ್ ಹೆಸರು ಏನಪ್ಪ ಅಂದ್ರೆ रोबोनिल. रोबोनिल के घर में आ जाने से सभी ने राहत की सांस ली. ರೋಬೋನಿಲ್ ಅವ್ರ ಮನೆಯಲ್ಲಿ ಯಾವಾಗ ಕಾರ್ಯ ಕೆಲಸವನ್ನು ಮಾಡಲಿಕ್ಕೆ ಬಂದು ಬಿಡ್ತು, ಅವಾಗ ಅವ್ರ ಮನೆಯಲ್ಲಿ ಎಲ್ಲರಿಗೂ ತುಂಬ ಖುಷಿ ಆಯಿತು. ಆಮೇಲೆ ಅವರಿಗೆ ಬಹಳ ಸಂತೋಷ ಕೂಡ ಆಯಿತು. ಯಾಕಂದರೆ ನಾವು ಈ ಕೆಲಸದ ಒತ್ತಡದಿಂದ ಸಾಕಷ್ಟು ನಮಗೆ ತ್ರಾಸ ಆಗ್ತಿತ್ತು, ತೊಂದರೆ ಆಗ್ತಾಯಿತ್ತು, ಅದರಿಂದ ನಮಗೀಗ ಮುಕ್ತಿ ಸಿಕ್ತು ಅಂಥೇಳಿ ಈ ಥರ ಎಲ್ಲರಿಗೂ ತುಂಬ ಖುಷಿ ಆಯಿತು. ಅದು ಏನೇನು ರೋಬೋಟ್ ಕೆಲಸವನ್ನು ಮಾಡ್ತಂದ್ರೆ, ಸುಬಹ ಕಾ ನಾಸ್ತಾ ಕರ್ನೇಕ, ಬೆಳಗ್ಗೆ ನಾವು ತಿಂಡಿಯ ನಾಷ್ಟವನ್ನು ಮಾಡ್ತೀವಿ, ಆ ನಾಷ್ಟ ಕೆಲಸ ಮಾಡ್ತಾಯಿತ್ತು. ಮೆಹಮಾನೋ ಕೋ ಸ್ವಾಗತ್ ಮೇ ದ್ವಾರ ಖೋಲ್ನೆ ಕಾ, ಮೆಹಮಾನ್ ಅಂದರೆ ಮನೆಗೆ ಏನ್ರಿ ಬೀಗರು ಬಂದರು, ಅತಿಥಿಗಳು ಬಂದರು ಅಂದರೆ ಆ ಅತಿಥಿಗಳಿಗೆ ಬಾಗಿಲು ತೆಗೆದು ಸ್ವಾಗತ ಮಾಡೋದು. ಆಮೇಲೆ ಘರ್ ಮೇ ಛೋಟೆ ಬಚ್ಚೋಕೋ ಕಹಾನಿ ಬತಾನ, ಮನೆಯಲ್ಲಿ ಸಣ್ಣ ಮಕ್ಕಳಿಗೆ ಕತೆ ಹೇಳ್ಕೊಡೋದು, ಇವೆಲ್ಲ ಕಾರ್ಯ ಕೆಲಸ ಮಾಡ್ತು. ಆಮೇಲೆ ಇನ್ನು ಬಚ್ಚೋಂಕೋ ಹೋಮ್ವರ್ಕ್ ಕರ್ನೆ, ಮದ್ ಕರ್ನ, ಧೀರಜ್ ಸಕ್ಸೇನಾ ವರ್ಡ್ ಪ್ರೊಫೆಸರ್ ಪರ್ ಕಾಮ್ ಕರ್ನ. ಅಷ್ಟೇ ಅಲ್ಲ, ಮನೆಯಲ್ಲಿ ಏನು ಮಕ್ಕಳಿದ್ರಲ್ಲ ಆ ಮಕ್ಕಳು ಹೋಮ್ವರ್ಕ್ ಮಾಡೋಯ್ತಂದ್ರೆ ಅಲ್ಲಿ ಕೂಡ ಮಕ್ಕಳಿಗೆ ಸಹಾಯ ಮಾಡೋದು. ಆಮೇಲೆ ಧೀರಜ್ ಸಕ್ಸೇನಾ ಅವ್ರು ಏನು ವರ್ಡ್ ಪ್ರೊಸೆಸರ್ ಏನೋ ಒಂದು ಕಾರ್ಯ ಕೆಲಸ ಇತ್ತು, ಆ ಕಾರ್ಯ ಕೆಲಸ ಕೂಡ ಮಾಡ್ತಾಯಿತ್ತು. ಉತನಾ ಹಿ ನಹಿ, ಅಷ್ಟೇ ಅಲ್ಲ, ಈ ಜೊತೆಗೆ ಶಾಮ್ ಕೋ ವಹ ಪರಿವಾರ ಕೆ ಪಾಲ್ತು ಕುತ್ತೆ ಶೇರು ಕೋ ಘುಮಾನೆ ಕಾ ಭಿ ಪೂರಿ ಮುಸ್ತೈದಿ ಕೆ ಸಾಥ್ ಕಾಮ್ ಕರ್ನೆ ಲಗಾ. ಸಾಯಂಕಾಲ ಟೈಮ ಅವ್ರ ಪರಿವಾರದಲ್ಲಿ ಪಾಲ್ತು ಕುತ್ತೆ ಅಂದ್ರೆ ಸಾಕು ಏನು ನಾಯಿ ಇತ್ತು, ಆ ಸಾಕು ನಾಯಿ ಹೆಸರೇನು ಶೇರು. ಆ ಶೇರು ಹೊರಗೆ ಅಡ್ಡಾಡ್ಸೋಕ್ಕೆ ಕರ್ಕೊಂಡು ಹೋಗುವಂತಹ ಕಾರ್ಯ ಕೆಲಸ ಬಹಳ ಮುಸ್ತದಿ ಅಂದರೆ ಬಹಳ ಎಚ್ಚರಿಕೆಯಿಂದ ಬಹಳ ಜವಾಬ್ದಾರಿಯಿಂದ ಅದು ಮಾಡ್ತಾ ಇತ್ತು ಅಂತೇಳಿ ಹೇಳ್ತಾ ಇದ್ದಾರೆ. रोबोनिल रोज शाम को शेरू को टहलाने के लिए ले जाता था. ಆ ಒಂದು ರೋಬೋನಿಲ್ ಏನೋ ಒಂದು ರೋಬೋಟ್ ಮಷೀನ್ ಇತ್ತು. ಪ್ರತಿದಿನ ಸಾಯಂಕಾಲ ಅವ್ರ ಪರಿವಾರದಲ್ಲಿ ಶೇರು ಅಂತೇಳಿ ಒಂದು ಸಾಕು ಏನು ನಾಯಿ ಇತ್ತು, ಆ ಸಾಕು ನಾಯಿಗೆ ಹೊರಗೆ ತಿರುಗಾಡಿಸ್ಲಿಕ್ಕೆ ತೊಗೊಂಡು ಹೋಗ್ತಾ ಇತ್ತು. ಐಸೆ ಮೇ ಏಕ್ ದಿನ ಉಸ್ಕಿ ಮುಲಾಕಾತ್ ರೋಬೋದೀಪ್ ಶಿ ಹುಯಿ. ಯಾವಾಗ ಆ ಶೇರು ನಾಯಿಗೆ ಹೊರಗೆ ಏನು ಅಡ್ಡಾಡ್ಸೋಕೆ ಏನು ತೊಗೊಂಡು ಹೋಗ್ತಾ ಇತ್ತು, ಅದೇ ಒಂದು ಸಂದರ್ಭದಾಗೆ ಆ ರೋಬೋನಿಲ್ ಏನೋ ಒಂದು ರೋಬೋಟ್ ಮಷೀನ್ ಇತ್ತು, ಆ ಮಷಿನ್ದು ಒಬ್ಬರು ಕೂಡ ಪರಿಚಯ ಆಗ್ತದೆ. ಅದು ಯಾರು ಕೂಡಪ್ಪ ಅಂದರೆ ಆ ರೋಬೋದೀಪ್ ಅಂತ ಒಂದು ರೋಬೋಟ್ ಜೊತೆಗೆ ಪರಿಚಯ ಆಗುತ್ತೆ. रोबोदीप उसी मेले में रहने वाले शर्मा परिवार के कुत्ते झबरू को घुमाने आया करता था. ಯಾವಾಗ ಆ ರೋಬೋದೀಪ್ ಜೊತೆಗೆ ಏನು ಪರಿಚಯವೇನಿತ್ತು, ಆ ರೋಬೋದೀಪ್ ಉಸಿ ಮೊಹಲ್ಲೆ ಮೇ, ಅದೇ ಒಂದು ಓಣಿಯಲ್ಲಿ ಇರುವಂಥ ಒಬ್ಬ ಶರ್ಮಾ ಪರಿವಾರದವರಿದ್ದರು. ಅವ್ರ ಪರಿವಾರಲ್ಲಿ ಕೂಡ ಒಂದು ನಾಯಿ ಇತ್ತು, ಆ ನಾಯಿ ಹೆಸರೇನು ಜಬರು. ಅದಕ್ಕೆ ಅಡ್ಡಾಡ್ಸಕ್ಕೆ ಅದು ಕೂಡ ಅಲ್ಲಿ ತಗೊಂಡು ಬಂದಿತ್ತು. दोनों रोबोट के बीच दोस्ती हुई तो शेरू और झबरू में भी आपस में हिलमिल गए. ಅವಾಗ ಆ ರೋಬೋನಿಲ್ ಮತ್ತು ರೋಬೋದೀಪ್ ಏನು ಎರಡು ಒಂದು ರೋಬೋಟ್ ಇದ್ದು, ಆ ಇಬ್ಬರ ಮಧ್ಯಕ್ಕೆ ಏನಾಗ್ತದೆ, ಒಂದು ದೋಸ್ತಿ ಅಂದ್ರೆ ಒಂದು ಗೆಳತನ ತಯಾರಾಗುತ್ತೆ. ಆವಾಗ ಅವ್ರ ಮನೆಯಲ್ಲಿರುವಂಥ ಒಂದು ನಾಯಿ ಯಾವುದು ಶೇರು, ಆಮೇಲೆ ಶರ್ಮಾ ಅವ್ರ ಮನೆಯಲ್ಲಿರುವಂಥ ನಾಯಿ ಯಾವುದು ಜಬ್ರು. ಇವತ್ತು ಕೂಡ ಇಬ್ಬರ ಮಧ್ಯಕ್ಕೆ ಆ ಒಂದು ಸಂಬಂಧ ಕೂಡ ಅಲ್ಲಿ ತಯಾರಾಯ್ತು ಅಂತೇಳಿ ಹೇಳ್ತಾ ಇದ್ದಾರೆ. रोबोनिल की तरह रोबोदीप एक बुद्धिमान रोबोट था. ಹೆಂಗೆ ರೋಬೋನಿಲ್ ಒಂದು ಬುದ್ಧಿಮಾನ್ ರೋಬೋಟ್ ಆಗಿತ್ತು, ಅದೇ ರೀತಿ
ರೋಬೋ ದೀಪ ಇದು ಕೂಡ ಒಂದು ಬುದ್ಧಿಮಾನ್ ರೋಬೋಟ್ ಆಗಿತ್ತು. ಬಾತೋ ಬಾತೋ ಮೇ ಏಕ್ ದಿನ್ ರೋಬೋ ದೀಪ ರೋಬೋ ನೀಲ್ ಕೋ ಬತಾಯ. ಮಾತು ಮಾತಲ್ಲಿ ಒಂದು ದಿನ ರೋಬೋ ದೀಪ ರೋಬೋ ನೀಲ್ ಅದಕ್ಕೆ ಹೇಳುತ್ತೆ, ಏನಪ್ಪ ಅಂದರೆ, ಜಾನ್ತೆ ಹೋ ರೋಬೋ ನೀಲ್, ಗೊತ್ತೈತಿ ರೋಬೋ ನೀಲ್, तुम्हारे आने से पहले सक्सेना परिवार में काम कौन करता था? ನೀನು ಬರೋಕ್ಕಿಂತ ಮುಂಚೆ ನಿಮ್ಮ ಪರಿವಾರದಲ್ಲಿ ಅಂದ್ರೆ ಸಕ್ಷೇನ ಏನದಾರ ಅವ್ರ ಪರಿವಾರಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ನಿನ್ಗೆ ಗೊತ್ತೈತಾ ಅಂತೇಳಿ ಕೇಳ್ತದ. ಅಲ್ಲಿ ನೋಡ್ರಿ, ಎರಡು ರೋಬೋಟ್ ಮಷಿನ್ಗಳು ಅದಾವ. ಒಂದು ರೋಬೋನ್ ಇಲ್ಲ, ಇನ್ನು ಒಂದು ರೋಬೋ ದೀಪ. ಇಬ್ಬರ ನಡುವೆ ಪರಿಚಯ ಆಯಿತು. ಅವಾಗ ಏನು ಹೇಳ್ತದಪ್ಪ ಅಂದರೆ, ರೋಬೋನಿಲ್ಕೋ ಇಸ್ ಬಾರೆ ಮೇ ಕುಚ್ ನಹೀ ಪತಾ ಥಾ. ಆ ರೋಬೋನಿಲ್ ರೋಬೋಟ್ಗೆ ಇದ್ರ ಬಗ್ಗೆ ಏನೂ ಕೂಡ ಗೊತ್ತಿರಲಿಲ್ಲ. ವ ಬೋಲ, ಅದು ಹೇಳ್ತು, ಮಾತನಾಡ್ತು, ಏನು, ನಹಿ ಮುಜೆ ಇಸ್ಕಿ ಕೋಯಿ ಜಾನಕಾರಿ, ಇಲ್ಲ ನನಗೆ ಇದ್ರ ಬಗ್ಗೆ ಏನೂ ಕೂಡ ಗೊತ್ತಿಲ್ಲ. ಪರ್ ತುಮೆ ಕಿಸ್ನೆ ಬತಾಯ, ಆದ್ರೆ ನಿನಗೆ ಯಾರು ಹೇಳಿದ್ರು ಅಂಥೇಳಿ ರೋಬೋನಿಲ್ ಏನು ಮಾಡ್ತಾ ರೋಬೋ ದೀಪಿಗೆ ಕೇಳುತ್ತೆ. ಅವಾಗ मैंने शर्वा परिवार को तुम्हारे सक्सेना परिवार के बारे में बातचीत करते सुना है. ನಾನು ನಮ್ಮ ಪರಿವಾರದಲ್ಲಿ ಏನು ಶರ್ಮಾ ಏನು ನಮ್ಮ ಪರಿವಾರದಲ್ಲಿ ನಿಮ್ಮ ಪರಿವಾರದ ಏನು ಮುಖಿಯ ಏನು ಸಕ್ಷೇನ ಅದರ ಅವ್ರ ಪರಿವಾರ ಬಗ್ಗೆ ನಮ್ಮ ಪರಿವಾರದಲ್ಲಿ ಮಾತನಾಡ್ತಾ ಇದ್ರು. ಅವ್ರು ಮಾತನಾಡೋದು ನಾನು ಕೇಳಿದ್ದೀನಿ. साधोराम नामक का सेवक एक बस दुर्घटना में घायल होकर अब अस्पताल में भर्ती हो गया है. ಸಕ್ಷೇನಾ ಅವ್ರ ಪರಿವಾರದಲ್ಲಿ ಸಾಧೋರಾಮ್ ಅಂತ ಒಬ್ಬ ನೌಕರ್ ಕೆಲಸ ಮಾಡ್ತಾ ಇದ್ದ. ಅವನು ಬಸ್ ಅಲ್ಲಿ ಹೋಗುವಾಗ ದುರ್ಘಟನೆ ಆಯಿತು, ಅಂದ್ರೆ ಅಪಘಾತ ಆಯಿತು. ಆ ಸಂದರ್ಭದಾಗ ಅವನಿಗೆ ಗಾಯ ಆಯಿತು. ಅವನಿಗೆ ಗಾಯ ಆದಮೇಲೆ ಇವಾಗ ಅವನು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾನೆ ಅಂಥೇಳಿ ಇದು ನಮ್ಮ ಪರಿವಾರದಾಗ ಮಾತಾಡ್ತಾ ಇದ್ರು. ಆ ಮಾತನ್ನು ನಾ ಕೇಳಿದ್ದೀನಿ. ಸೊ ತೋ ಠೀಕ್ ಹೈ, ಸರಿಯಪ್ಪ, ಠೀಕ್ ಇದೆ, ಒಳ್ಳೆಯದು. ಪರ್ ಇಸ್ಮೇ ಖಾಸ್ ಕ್ಯಾ ಬಾತ್ ಹೈ, ಆದ್ರಲ್ಲಿ ಅಂತ ಒಂದು ಏನು ಮಾತಿದೆ, ठीक होको दोबारा सक्सेना परिवार में से आ जुड़ेगा. ಅವನು ಗುಣ ಆದಮೇಲೆ ಚೆನ್ನಾಗಾದ್ಮೇಲೆ ದುಬಾರ ಅಂದ್ರೆ ಮತ್ತೆ ಪುನಃ ವಾಪಸ್ ಅವ್ರ ಪರಿವಾರದ ಬಂದು ಕೆಲಸ ಮಾಡಲಿಕ್ಕೆ ಸೇರ್ಕೋತಾನ. ಇದ್ರಾಗ ಏನಂತ ಮಾತೈತಿ ಅಂಥೇಳಿ ರೋಬೋನಿಲ್ ಏನು ಮಾಡ್ತದ, ರೋಬೋ ದೀಪ ಹೇಳ್ತದ. ನಹಿ ರೋಬೋನಿಲ್, ಅವಾಗ ರೋಬೋ ದೀಪ್ ಹೇಳ್ತದ, ಇಲ್ಲ ರೋಬೋನಿಲ್, ಯಹಿ ತುಮ್ ಗಲತ್ ಹೋ, ಇದೇ ನೀನು ತಪ್ಪ ಮಾಡ್ತಾ ಇದ್ದೀ, ಇದೇ ನೀನು ತಪ್ಪಿದೆ. तुम्हारे परिवार की मुखिया धीरज सक्सेना की शर्मा साहब से मुलाकात हुई है. ನಿಮ್ಮ ಪರಿವಾರದ ಮುಖಿಯ ಅಂದ್ರೆ ಏನು ಮುಖ್ಯಸ್ಥ ಧೀರಜ್ ಸಕ್ಸೇನಾ ಏನದಾರ, ನಮ್ಮ ಪರಿವಾರದ ಏನು ಶರ್ಮಾ ಅದರಲ್ಲ ಅವ್ರ ಜೊತೆಗೆ ಅವ್ರು ಮಾತನಾಡಿದಾರ. ಏನು, ಉನ್ಹೋನೆ ಬತಾಯ ಹೈ ಕಿ, ಅವ್ರು ಹೇಳಿದ್ದಾರೆ ಏನಪ್ಪ ಅಂದರೆ, ಅಬ್ ಸಾಧೋರಾಮ್ ಕಿ छुट्टी करने वाले है. ನಮ್ಮ ಪರಿವಾರದ ಕೆಲಸ ಮಾಡಂತ ಏನು ನೌಕರ್ ಸಾಧೋರಾಮ್ ಇದ್ದ, ಅವನಿಗೆ ಇವಾಗ ನಾವು ಕೆಲಸದ ಮೇಲೆ ತೆಗೆದು ಬಿಡ್ತೇವೆ, ಅವನಿಗೆ ನಾವು ಚುಟ್ಟಿ ಮಾಡಿಬಿಡ್ತೇವೆ, ಅವನಿಗೆ ನಾವು ಮನೆಗೆ ಕಳಿಸ್ಕೊಡ್ತೇವೆ. ಈ ಥರ ಸಕ್ಸೇನಾ ಅವರು ಶರ್ಮಾ ಅವ್ರ ಜೊತೆಗೆ ಮಾತನಾಡಿದ್ದಾರೆ. ಸುನ್ಕರ್ ರೋಬೋನಿಲ್ ಚೌಕ್ ಗಯ, ಚೌಕ್ ಜಾನೇ ಆಶ್ಚರ್ಯಚಕಿತನ. ಈ ಮಾತನ್ನು ಕೇಳಿ ರೋಬೋನಿಲ್ಗೆ ಭಾಳ ಆಶ್ಚರ್ಯವಾಯಿತು. ಬೋಲಾ ಕ್ಯಾ ಕಹಾ ತುಮ್ನೆ, ಮಾತಾಡ್ತು, ಏನು ಹೇಳ್ತಾ ಇದ್ದೀನಿ ನೀನು, वे लोग साधोराम की छुट्टी करने वाले हैं, पर क्यों? ಆ ಜನರು ಸಾಧೋರಾಮ್ ಅವನಿಗೆ ಕೆಲಸ ಮೇಲೆ ತೆಗೆದು ಬಿಡವ್ರ, ಆದ್ರೆ ಯಾಕೆ ಅವನು छुट्टी ಮಾಡ್ತಾ ಇದ್ದಾರೆ? इसलिए कि तुम उन्हें बहुत बा हो गए हो, ಅದ್ರ ಕಾಲಾಗ ನಾನು ನಿನಗೆ ಹೇಳ್ತಾ ಇದ್ದೀನಿ. बूढ़े साधोराम थोड़ा सा मुआवजा देकर ये उसके गांव भिजवा देंगे. मुआवजा ಅಂದ್ರೆ ಹಣ, ಪಗಾರ. ಆ ಒಂದು ವಯಸ್ಸಾದಂಥ ಏನೊಂದು ಸಾಧೋರಾಮ್ ಅದಲ್ಲ, ಆ ಸಾಧೋರಾಮ್ಗೆ ಸ್ವಲ್ಪ ಪರಿಹಾರವನ್ನು ಕೊಟ್ಟು, ರೊಕ್ಕವನ್ನು ಕೊಟ್ಟು ಅವನಿಗೆ ಅವನ ಊರಿಗೆ ಕಳಿಸಿಬಿಡೋರು ಅದಾರೆ, ಊರಿಗೆ ಕಳಿಸಿಕೊಡೋರು ಅದಾರ ಅಂಥೇಳಿ ಈ ಥರ ಹೇಳ್ತಾರೆ. ಮಗರ್ ರೋಬೋದೀಪ್ ಏತೋ ರೋಬೋಟಿಕ್ ನಿಯಮಕ್ಕೆ ವಿರುದ್ಧ ಹೇ. ಅವಾಗ ರೋಬೋನಿಲ್ ಹೇಳ್ತದ, ಆದರೆ ರೋಬೋದೀಪ್ ಇದು ನಮ್ಮ ರೋಬೋಟಿಕ್ ಏನೊಂದು ರೋಬೋಟ್ ಏನ ಕಂಪ್ನಿ ಅದ, ಏನು ಸಂಘ ಅದ, ಈ ನಮ್ಮ ಸಂಘದ ನಿಯಮದ ವಿರುದ್ಧ ಅವರು ಕೆಲಸ ಮಾಡ್ತಾ ಇದ್ದಾರೆ. कोई रोबोट किसी इंसान को कैसे नुकसान पहुंच सकता है. ಯಾವುದೇ ರೋಬೋಟ ಇಂಥ ಒಂದು ಮಾನವನಿಗೆ ಹೆಂಗೆ ನಷ್ಟ ಮಾಡಲಿಕ್ಕೆ ಸಾಧ್ಯ?
ಹೆಂಗೆ ಅವನಿಗೆ ಹಾನಿ ಮಾಡಲಿಕ್ಕೆ ಸಾಧ್ಯ? ये तो ಸಾಧೋ ರಾಮ್ ಕೆ ಪೇಟ್ ಪರ್ ಲಾತ್ ಮಾರ್ನಾ ಹೈ. ಆದರೆ ಇದು ನಾವು ಈ ರೀತಿ ಒಂದು ಕಾರ್ಯ ಕೆಲಸ ಏನು ಮಾಡ್ತೀವಲ್ಲ, ಸಾಧೋರಾಮ್ ಅಂತ ಒಂದು ಬಡ ಏನೋ ನೌಕರನ ಅವನ ಹೊಟ್ಟೆ ಮೇಲೆ ನಾವು ಕಾಲ ಕೊಟ್ಟಂಗಾಗುತ್ತೆ, ಅವನ ಹೊಟ್ಟೆ ಮೇಲೆ ನಾವು ಅವನಿಗೆ ಹೊಟ್ಟೆಗೆ ನಾವು ಒದ್ದಂಗಾಗುತ್ತೆ. ಆಮೇಲೆ ಕುಚ್ ಅವ್ರ ಕರ್ನಾ ಹೋಗ, ನಮ್ಗೆ ಇನ್ನೂ ಬೇರೆ ಏನರ ಮಾಡಬೇಕಾಗಿದೆ ಅಂಥೇಳಿ ಅವರಿಬ್ರು ಚರ್ಚೆಯನ್ನು ಮಾಡ್ತಾರೆ. ರೋಬೋನಿಲ್ ಕಿ ಬಾತ್ ಸುನ್ಕರ್ ರೋಬೋದೀಪ್ ಬೋಲಾ. ರೋಬೋನಿಲ್ ಮಾತನ್ನು ಕೇಳಿ ರೋಬೋದೀಪ್ ಹೇಳುತ್ತೆ ಏನಂದ್ರೆ, वैज्ञानिक एवं विज्ञान लेखक आइजैक आसिमोव के रोबोटिकी नियम के खिलाफ तो ये है कि कोई रोबोट किसी इंसान के नुकसान का कारण बने, साथ साथ मानवीय नजरिए से ये भी गलत है कि हमारे कारण किसी इंसान की नौकरी को खतरा पहुंचे. बोला ಏನ್ ಹೇಳ್ತು, वैज्ञानिक एवं विज्ञान लेखक आइजैक आसिमोव रोबोटिक नियम के खिलाफ तो है. ನಮ್ಮ ವಿಜ್ಞಾನಿಗಳು ವೈಜ್ಞಾನಿಕಗಳು ಮತ್ತು ಲೇಖಕರು ಐಜಾಕ್ ಆಸಿಮೋವ್ ಅವ್ರು ಹೇಳಿದಾರೆ, ಯಾವುದೇ ರೋಬೋಟಿಕಿ ಒಂದು ಕಂಪ್ನಿಯ ಸಂಘ ಸಂಸ್ಥೆ ವಿರುದ್ಧ ಕಾರ್ಯ ಕೆಲಸ ಮಾಡೋದಿಲ್ಲ. ನಮ್ಮ ಒಂದು ಸಂಘ ಸಂಸ್ಥೆ ಏನು ನಿಯಮವನ್ನು ಹಾಕಿಕೊಟ್ಟಿದೆ ಅದೇ ಪ್ರಕಾರ ನಾವು ಕಾರ್ಯ ಕೆಲಸ ಮಾಡಬೇಕು. ಇದು ಒಂದು ಸಂಸ್ಥೆದು ನಿಯಮ, ಆ ನಿಯಮ ಪ್ರಕಾರ ನಾವು ಕೆಲಸ ಮಾಡಬೇಕಾಗಿದೆ. ರೋಬೋಟಿಕ್ ಕಿಸಿ ಇನ್ಸಾನ್ ಕೆ ನುಸ್ಕಾನ್ ನಹಿ ಪೋಚ್ನಾ ಹೈ. ಆದರೂ ಅವ್ರು ಏನು ಹೇಳಿದಾರಂದ್ರೆ, ಯಾವುದೇ ರೋಬೋಟ್ ಮಷೀನು ಮಾನವನಿಗೆ ಯಾವುದೇ ಹಾನಿ ಆಗಂತ ಕಾರ್ಯ ಕೆಲಸ ಮಾಡಬಾರದು. ಜೊತೆಗೆ ಆ ಮಾನವ ಏನೊಂದು ಶ್ರೇಷ್ಠವಂತ ಏನು ಕಾರ್ಯ ಕೆಲಸ ನಮ್ಮ ಮಾಡಿದನೋ ಅದು ನಾವು ತಪ್ಪು ಕೂಡ ಅನ್ಕೋಬಾರ್ದು. ಆ ಮಾನವನ ವಿರುದ್ಧ ನಾವು ಏನ್ರಿ ಕಾರ್ಯ ಕೆಲಸವನ್ನು ಮಾಡಿದೆವು, ಅವನಿಗೆ ಏನು ನಾವು ಹಾನಿಯನ್ನು ನಾವು ಮಾಡಿದ್ವಿ ಅಂದರೆ ಅದು ಬಹಳ ತಪ್ಪಾಗುತ್ತೆ. ನಮ್ಮಿಂದ ಅಂದರೆ ರೋಬೋಟುಗಳಿಂದ ಯಾವುದೇ ಕಾರಣಕ್ಕೂ ಮಾನವನಿಗೆ ಹಾನಿ ಆಗಬಾರ್ದು. ಆಮೇಲೆ ನಮ್ಮಿಂದ ಅಂಥ ಒಂದು ಮಾನವನಿಗೆ ಅವನ ಕೆಲಸ ಕಳ್ಕೊಂಥ ಸಮಯ ಕೂಡ ಅವನಿಗೆ ಬರಬಾರ್ದು. ಈ ರೀತಿ ಎಲ್ಲರೂ ನಾವು ಕಾರ್ಯ ಕೆಲಸನ ಮಾಡಬೇಕು. ಇದು ನಮ್ಮ ಸಂಘ ಸಂಸ್ಥೆಯ ಒಂದು ನಿಯಮ ಆಗಿದೆ. ಆ ನಿಯಮದ ಪ್ರಕಾರ ನಾವು ಕಾರ್ಯ ಕೆಲಸ ಕೂಡ ಮಾಡಬೇಕಾಗಿದೆ ಅಂಥೇಳಿ ರೋಬೋದೀಪ್ ಮತ್ತು ರೋಬೋನಿಲ್ ಎರಡೂ ಕೂಡ ಈ ಥರ ಚರ್ಚೆಯನ್ನು ಮಾಡ್ತಾ ಇದ್ದಾವೆ. दोनों के बीच में गुप्त मंत्रणा हुई. ಮಂತ್ರಣ ಅಂದ್ರೆ ಬಾತಚೀತ್. ಆ ಎರಡರ ಮಧ್ಯಕ್ಕೆ ಗುಪ್ತವಾಗಿ ಮಾತುಕತೆ ಕೂಡ ನಡೀತಾವೆ. फिर दोनों अपने अपने पालतू कुत्तों के साथ अपने मालिकों के घर लौटे. ಆ ಮಾತನ್ನು ಮುಗಿದ ಮೇಲೆ ಎರಡು ಏನು ಮಾಡ್ತಾವ, ತಮ್ಮ ತಮ್ಮ ನಾಯಿಗಳಿಗೆ ಕರ್ಕೊಂಡು ತಮ್ಮ ಮನೆಗಳಿಗೆ, ತಮ್ಮ ಮಾಲಕನ ಮನೆಗಳಿಗೆ ಹೊಂಟು ಹೋಗ್ತಾವ. अगले रोज रोबोनिल और रोबोदीप रोबोनिल कॉर्पोरेशन के दफ्तर में हाजिर हुए. ಮರುದಿನ ರೋಬೋನಿಲ್ ಮತ್ತು ರೋಬೋದೀಪ್ ಎರಡೂ ಏನು ರೋಬೋಟ್ ಮಷಿನ್ಗಳದಾವ, ಅವ್ರು ಒಂದು ಏನು रोबोटिक ಏನೋ ಒಂದು ಕಾರ್ಪೊರೇಷನ್ ಏನೋ ಒಂದು ಆಫೀಸ್ ಇತ್ತು, ಏನೋ ಒಂದು ಸಂಘ ಸಂಸ್ಥೆ ಇತ್ತು, ಆ ಸಂಘ ಸಂಸ್ಥೆಗೆ ಹೊಂಟು ಹೋಗ್ತಾವ. ಕಂಪನಿ ಕೆ ಮಾಲೀಕ್ ರೋಬೋಜಿತ್ से भी उन्होंने भेंट की. ಆ ಒಂದು ರೋಬೋಟಿಕ್ ಕಾರ್ಪೊರೇಷನ್ ಏನೋ ಒಂದು ಕಂಪನಿ ಇತ್ತು, ಆ ಕಂಪನಿ ಮಾಲೀಕ್ ಯಾರಪ್ಪ ಅಂದರೆ ರೋಬೋಜಿತ್. ಆ ರೋಬೋಜಿತ್ ಅವರಿಗೆ ಭೇಟಿ ಕೂಡ ಮಾಡುತ್ತಾರೆ. ಸಾರಿ ಬಾತೆ ವಿಸ್ತಾರ ಸೇ ಸಮಜಾಯಿ. ಆಮೇಲೆ ಆ ಕಂಪ್ನಿ ಮಾಲೀಕ ಏನು ರೋಬೋಜಿತ್ ಇತ್ತಲ್ಲ, ಆ ರೋಬೋಜಿತ್ಗೆ ಎಲ್ಲ ಸವಿಸ್ತರವಾಗಿ ವಿಚಾರವನ್ನು ತಿಳಿಸಿಕೊಡ್ತಾ ಇದ್ದಾವೆ. ಸುನ್ಕ ರೋಬೋಜಿತ್ ಬೋಲ. ಆ ಸವಿಸ್ತರವಾಗಿ ಮಾತು ಕೇಳಿ ವಿಚಾರವನ್ನು ಕೇಳಿ ರೋಬೋಜಿತ್ ಮಾತನಾಡುತ್ತೆ. ಮಗರ್ ಮೈ ಕ್ಯಾ ಕರು, ಆದರೆ ನಾನು ಏನು ಮಾಡಲಿ, ಮೈ ತೋ ಅನುಬಂಧಕ್ಕೆ ಶರ್ತೋಸೇ ಬಂದಾ ಹೂಂ. ಅನುಬಂಧ ನಿಯಮಗಳು, ರೂಲ್ಸ್ಗಳು, ನಮ್ಮ ಒಂದು ಸಂಘ ಸಂಸ್ಥೆ ಹಾಕೊಂಡಂಥ ಏನು ಒಂದು ಅನುಬಂಧಗಳದಾವ, ಏನು ನಿಯಮಗಳದಾವ, ಆ ನಿಯಮಗಳ ಪ್ರಕಾರ ನಾನು ಕೆಲಸ ಮಾಡ್ತಾ ಇದ್ದೀನಿ. ಆ ನಿಯಮಗಳದ ನಾ ಹಾಕೊಂಡಿನಿ ಅಂದ್ರೆ ನಿಯಮ ಪ್ರಕಾರ ನಾ ಕಾರ್ಯ ಕೆಲಸ ಮಾಡೋದು. ನಾ ನಿಯಮ ಬಿಟ್ಟು ಯಾವುದೇ ಕಾರಣಕ್ಕೂ ಕಾರ್ಯ ಕೆಲಸ ಮಾಡೋದಿಲ್ಲ ಅಂಥೇಳಿ ಹೇಳ್ತಾರೆ. ವ್ಯಾಪಾರ ಮೇ ಅಗರ್ ನಿಯಮೋं को देखने लगू तो कर लिया मैंने धंधा. ಅದು ಇನ್ನೂ ಒಂದು ಹೇಳ್ತದೆ ಮಕ್ಕಳಿಗೆ, ಏನಪ್ಪ ಅಂದರೆ ಕೆಲವೊಂದು ಅನುಬಂಧಗಳನ್ನ ಪಾಲನೆ ಮಾಡಲೇಬೇಕು, ಕೆಲವೊಂದು ನಾವು ಮಾಡೋಕ್ಕಾಗಲ್ಲ. ಯಾಕಂದರೆ ಎಲ್ಲ ಸವಿಸ್ತರಾಗಿ ನಾವು ಆ ನಿಯಮಗಳ ಪಾಲನೆ ನಾವು ಮಾಡ್ಕೋತ ಕೂತ್ಕೊಂಡೆ ಅಂದರೆ, ಅದರ ಪ್ರಕಾರ ನಾವು ಹೊಂಟಂದರೆ ನಮ್ಮದು ಕೆಲಸ ಮಾಡೋದು ಕೂಡ ಭಾಳ ಕಷ್ಟ ಆಗುತ್ತೆ, ವ್ಯಾಪಾರ ಮಾಡೋದು ಕೂಡ ಭಾಳ ಕಷ್ಟ ಆಗುತ್ತೆ. ಕೆಲವೊಂದು ಪಾಲನೆ ಮಾಡಲೇಬೇಕು, ಕೆಲವೊಂದು ಪಾಲನೆ ಮಾಡಲಿಕ್ಕೆ ಆಗಲ್ಲ. ಆದರೂ ನಾನು ನಿಮಗೆ ಏನು ಸಹಾಯವನ್ನು ಮಾಡಬೇಕು, ಮದತನ್ನು ಮಾಡಬೇಕು, ಅದು ನೀವು ಹೇಳ್ರಿ. तुम लोगों की कोई मदद नहीं कर सकता.
ಅದು ನೀವು ಎಲ್ಲಾನೇ ಅನುಬಂಧ ನಿಯಮವನ್ನು ನೀವು ಅಳವಡಿಸ್ರಿ, ಅದರ ಪ್ರಕಾರ ನೀವು ಕೆಲಸವನ್ನು ನೀವು ಮಾಡಿ ಅಂತ ಹೇಳಿದ್ರೆ ನಾನು ನಿಮಗೆ ಸಹಾಯ ಮಾಡೋಕ್ಕೆ ಕೂಡ ಆಗಲ್ಲ. ನಾ ಹೇಳೋದು ವಿಚಾರ ಏನಪ್ಪ ಅಂದರೆ, ಕೆಲವೊಂದು ಷರತ್ತುಗಳದಾವ, ಕೆಲವೊಂದು ಷರತ್ತುಗಳು ಪಾಲನೆ ಮಾಡಲೇಬೇಕಾಗುತ್ತೆ, ಕೆಲವೊಂದು ಮಾಡೋಕ್ಕಾಗಲ್ಲ. ಯಾಕಂದರೆ ಎಲ್ಲ ನಿಯಮಗಳು ಷರತ್ತುಗಳ ಪಾಲನೆ ನಾವು ಮಾಡಿದೆ ಅಂದರೆ ಏನಾಗುತ್ತೆ, ನಮ್ಮ ಕೆಲಸ ದಂಧೆ ಆಯ್ತಲ್ಲ, ನಮ್ಮ ವ್ಯಾಪಾರ ಆಗೋದಿಲ್ಲ. ಆದ್ರೆ ನೀವು ಈ ಥರ ನೀವು ಹೇಳ್ತಲ್ಲ, ಇದು ನನ್ನಿಂದ ಏನೂ ಕೂಡ ಮಾಡೋಕ್ಕಾಗಲ್ಲ ಅಂಥೇಳಿ ಆ ರೋಬೋ ಜೊತೆ ಏನು ಮಾಡ್ತು, ರೋಬೋ ನೀಲ್ ಮತ್ತು ರೋಬೋ ದೀಪಿಗೆ ಎರಡೂ ಕೂಡ ಹೇಳುತ್ತೆ. ರೋಬೋ ನೀಲ್ और ರೋಬೋ दीप ने बहुत समझाने की कोशिश की. ರೋಬೋ ನೀಲ್ ಮತ್ತು ರೋಬೋ ದೀಪ ಎರಡೂ ಆ ರೋಬೋ ಜೊತೆ ಬಹಳ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ರೋಬೋ जो टस से मस नहीं हुआ. टಸ್ से मस न होना ಅಂದರೆ अपने बाट पे डटे रहना. ತನ್ನ ಏನು ಮಾತು ಆ ಮಾತು ಮೇಲೆ ಸ್ಥಿರವಾಗಿರೋದು. ಇಲ್ಲ ನಾನು ಏನೂ ಕೂಡ ಮಾಡೋಕ್ಕಾಗಲ್ಲ ಅಂಥೇಳಿ ಈ ಥರ ಏನು ಹೇಳ್ಕೊಳ್ಬೋದು, ಅದೇ ಮಾತನ್ನು ಹೇಳ್ತು. ಉಸೆ ಆಶಿಮೋ ಕೆ ನಿಯಮೋ ಸೆ ಬಡ್ಕ ದಂಧೆ ಕಿ ಚಿಂತಾ ಥಿ. ಆದರೆ ಆ ರೋಬೋ ಜೊತೆಗೆ ಆ ಹೈಜಾಕ್ ಆಶಿಮೋ ಹಾಕೊಂಡ ಈ ನಿಯಮಗಳು ಏನು ರೂಲ್ಸ್ಗಳಿದ್ದಲ್ಲ, ಅದಕ್ಕಿಂತ ಅವನಿಗೆ ತನ್ನ ಒಂದು ವ್ಯವಸಾಯ ಏನದ ವ್ಯಾಪಾರ ಬಗ್ಗೆ ಭಾಳ ಚಿಂತೆ ಆಗಿತ್ತು. ನಿರಾಶ್ ಹೋಕೋ ದೋನೋ ವಾಪಸ್ ಲೌಟ್ ಆಯೆ. ಎರಡು ರೋಬೋ ನೀಲ್ ಮತ್ತು ರೋಬೋ ದೀಪ ನಿರಾಶೆ ಅಂದ್ರೆ ಮನಸ್ಸಿಗೆ ಬೇಸರ ಮಾಡಿಕೊಂಡು ವಾಪಸ್ ಹೊಂಟು ಹೋಗ್ತಾವ. ಕುछ दिन और गुजर गए. ಕೆಲವೊಂದು ದಿನ ಕಳೆದು ಹೋದು. ಕೆಲವೊಂದು ದಿನ ಆದಮೇಲೆ सक्सेना परिवार ರೋಬೋ ನೀಲ್ ಕೋ ಪಾಕರ್ ಫೂಲಾ ನ ಸಮಾರ. ಫೂಲಾ ನ ಸಮಾನ ಅಂದ್ರೆ ಅತ್ಯಂತ ಖುಷಿವನ, ಅತ್ಯಂತ ಪ್ರಸನ್ನವನ. सक्सेना ಪರಿವಾರ ಅವರಿಗೆ ಆ ರೋಬೋ ನೀಲ್ ಏನು ಮಷೀನ್ ಇತ್ತು ಅದು ನೋಡಿ ಅವ್ರಿಗೆ ತುಂಬಾ ಖುಷಿ ಆಯಿತು, ಸಂತೋಷನೇ ಆಯಿತು. पर ರೋಬೋ ನೀಲ್ ಸಾಧೋರಾಮ್ ಕೆ ಕಾರಣ ಬಹುತ್ ಚಿಂತಿತೆ. ಆದರೆ ಅವರಿಗೆ ಪರಿವಾರದಲ್ಲಿ ತುಂಬಾ ಖುಷಿಯಾಗಿತ್ತು, ಆದರೆ ರೋಬೋ ನೀಲ್ಗೆ ಬಹಳ ಚಿಂತೆ ಆಗಿತ್ತು. ಯಾರ ಕಾಲಗೆ, ಅವ್ರ ಮನೆಯಲ್ಲೇ ಕೆಲಸ ಮಾಡೋಂಥ ಏನು ನೌಕರಿ ಏನು ಸಾಧೋರಾಮ್ ಇದ್ದ, ಸಾಧೋರಾಮನಿಂದ ಅದಕ್ಕೆ ಬಹಳ ಚಿಂತೆ ಕೂಡ ಆಗಿತ್ತು. ಉಸ್ಕೆ ಕಾರಣ ಸಾಧೋರಾಮ್ ಕಿ ನೌಕರಿ ಮೇ ಆಂಚಾಯೆ. ನನ್ನಿಂದ ಸಾಧೋರಾಮ ಅವನ ಕೆಲಸಕ್ಕೆ ಯಾವುದೇ ಧಕ್ಕೆ ಆಗಬಾರ್ದು, ಯಾವುದೇ ಕಾರಣಕ್ಕೂ ಅವನ ಕೆಲಸವನ್ನು ಹೊಂಟು ಹೋಗಬಾರ್ದು ಅಂಥೇಳಿ ಈ ಥರ ಆ ರೋಬೋನ ಚಿಂತೆ ಮಾಡ್ಕೋತಿತ್ತು. ಆಯೇ ಉಸೆ ಕಿಸಿ ಬಿ ಸೂರತ್ ಮೇ ಮಂಜೂರ್ ನಹೀ ತಾ. ಆದ್ರೆ ಅವ್ರು ಏನು ಖುಷಿ ಪಡ್ತಾ ಇದ್ರು, ಆ ಖುಷಿ ನೋಡಿ ಅದಕ್ಕಷ್ಟು ತುಂಬ ಖುಷಿ ಆಗಲಿಲ್ಲ, ಅದಕ್ಕೇನಾದ್ರು ಸಂತೋಷ ಕೂಡ ಆಗಲಿಲ್ಲ. ಯಾಕಂದರೆ ಅದಕ್ಕೇನು ಚಿಂತೆ ಆಗಿತ್ತು, ನನ್ನಿಂದ ಒಬ್ಬ ಮಾನವನಲ್ಲಿ ಕೆಲಸ ಹೊಂಟೋಗ್ತಾ ಇದೆ, ನಾವು ಅನ್ಯಾಯ ಮಾಡ್ದಂಗೆ ಆಗುತ್ತೆ, ಅವನಿಗೆ ತೊಂದರೆ ನಾವು ಕೊಟ್ಟಂಗೆ ಆಗುತ್ತೆ, ನಮ್ಮಿಂದ ಅವನಿಗೆ ಹಾನಿ ಆಗುತ್ತೆ ಅಂತೇಳಿ ಈ ಥರ ಚಿಂತೆ ಮಾಡ್ಕೋತಿತ್ತು. रोबो ने सोचता है कि इंसान अपने स्वार्थ और लालच के तहत नियम और कानूनों को अंगूठा दिखाता है. ರೋಬೋ ನೀಲ್ ವಿಚಾರ ಮಾಡಕತ್ತು, ಏನು ಇನ್ಸಾನ್ ಅಂದ್ರೆ ಮಾನವ ಅಪನೆ ಸ್ವಾರ್ಥೋಸ್ಕರ ತನ್ನ ಕೆಟ್ಟ ಏನು ಲಾಲಚ್ ಅಂದ್ರೆ ಏನು ಆಶೆ ಅದ, ಆ ಆಶೆದ ಕಾಲಾಗೆ ಕೆಲವೊಂದು ಹಾಕಿಕೊಟ್ಟಂತ ಏನು ನಿಯಮಗಳವ ಆ ನಿಯಮ ಕೂಡ ಇವತ್ತು ಅವನು ಮುರಿದು ಹಾಕ್ತಾ ಇದ್ದಾನೆ, ಆ ನಿಯಮ ಕೂಡ ಇವತ್ತು ಅವನು ಗಾಳಿಗೆ ತೂರ್ತಾ ಇದ್ದಾನೆ. ಆಮೇಲೆ ಯಾವುದೇ ಒಂದು ಕಾನೂನುಗಳು ಏನು ನಿಯಮಗಳು ಏನು ರೂಲ್ಸ್ ಅದಾವ ಅದಕ್ಕೆ ಬರೇ ಬೆರಳನ್ನು ಮಾಡಿ ತೋರಿಸಂಥ ಕಾರ್ಯಕರ್ತ ಅಷ್ಟೇ ಮಾಡ್ತದನ. पर लगता है आज ನನಗೆ ಅನಿಸ್ತಾ ಇದೆ, ರೋಬೋಟೋ ಮೇ ಬಿ अब ಕಹಿ ಕಮಿ ಪೈದಾ ಹೋ ಗई है. ಇವತ್ತು ಈ ರೋಬೋಟ್ ಏನು ಮಷಿನ್ಗಳು, ಈ ಮಷಿನಿಂದ ಇವತ್ತು ಮಾನವನ ಬಳಿ ಒಂದು ಸ್ವಲ್ಪ ಕೊರತೆ ಆಗದಂಗೆ ನಮಗೆ ಕಾಣ್ತಾ ಇದೆ. ಅಂದ್ರೆ ಅವರು ಹೇಳ್ತದ, ನಮ್ಮಿಂದ ಮನುಷ್ಯ ಈ ಥರ ಹಾನಿ ಆಗುತ್ತದೆ, ಇದು ಸರಿಯಲ್ಲ, ಯೋಗ್ಯ ಅಲ್ಲ ಅಂತೇಳಿ ಹೇಳುತ್ತೆ. उसी रात रोबो नील को धीरज सक्सेना के एक विज्ञान कथा वर्ड प्रोफेसर टाइप करने के लिए दी. ಯಾವಾಗ ಆ ರೀತಿ ವಿಚಾರವನ್ನು ಮಾಡ್ಕೋತಾ ಇತ್ತು, ಅದೇ ರೀತಿ ರಾತ್ರಿ ಆ ರೋಬೋ ನೀಲ್ ಅದಕ್ಕೆ ಧೀರಜ್ ಸಕ್ಸೇನಾ ಅವರು ಒಂದು ವಿಜ್ಞಾನ ಬಗ್ಗೆ ಒಂದು ಕಥಾ ಅಂದ್ರೆ ಒಂದು ವರ್ಡ್ ಪ್ರೊಸೆಸರ್ ಏನು ಕಾರ್ಯಕೆಲಸ ಇತ್ತು ಆ ಕಾರ್ಯಕೆಲಸವನ್ನು ಟೈಪ್ ಮಾಡಲಿಕ್ಕೆ ಕೊಡುತ್ತೆ. ಕಥಾ ಸಂಕ್ಷೇಪ में इस प्रकार था. ಆ ಕಥಾ ಸಂಕ್ಷಿಪ್ತವಾಗಿ ಈ ತರ ಇತ್ತು. एक घर में नौकर को जो किसी जानलेवा बीमारी से पीड़ित था, निकाल कर उसकी जगह पर एक रोबोट को रख दिया जाता है. ಆ ಕಥಾ ಯಾವ ರೀತಿ ಸಂಕ್ಷಿಪ್ತವಾಗಿತ್ತಂದ್ರೆ, ಒಂದು ಮನೆಯಲ್ಲಿ ಒಬ್ಬ ನೌಕರಿದ್ದ. ಆ ನೌಕರಿಗೆ ಜಾನ್ಲೇವಾ ಅಂದ್ರೆ ಬಹಳ ಒಂದು ದೊಡ್ಡ ಒಂದು ಕಾಯಿಲೆ ರೋಗದಿಂದ ಅವನು ಬಿದ್ದಿದ್ದ, ಆ ಕಾಯಿಲೆ ರೋಗದಿಂದ ಅವನು ಬಳಲ್ತಾ ಇದ್ದ. ನಿಕಾಲ್ ಕರ್ ಉಸ್ಕಿ ಜಗಹ ಪರ್ ಏಕ್ ರೋಬೋಟ್ ಕೋ ರಖ್ ದಿಯಾ ಜಾಯೆ. ಆಮೇಲೆ ಅಂತ ಒಂದು ಮಾನವನಿಗೆ ಆ ಕಾಯಿಲೆಯಿಂದ ಏನು ಬಳಲ್ತಾ ಇದ್ದ ಅವನಿಗೆ ಕೆಲಸದ ಮೇಲೆ ತೆಗೆದು
ಅವನ ಜಾಗದಲ್ಲಿ ಒಂದು ರೋಬೋಟ್ಗೆ ಕೆಲಸ ಕಾರ್ಯಕ್ಕೆ ಇಡಬೇಕು ಅಂತ ಈ ತರ ಆ ಕಥೆಯನ್ನು ಅಲ್ಲಿ ಇತ್ತು. ಕಿಸಿ ತರ ರೋಬೋಟ್ ಕೋ ಇಸ್ ಬಾತ್ ಕಿ ಜಾನಕಾರಿ ಮಿಲ್ ಜಾತಿ. ಆದ್ರೂ ಆ ಒಂದು ಎರಡು ಏನು ಒಂದು ರೋಬೋನಲ್ಲಿ ಏನೋ ಒಂದು ರೋಬೋಟ್ ಮಷಿನ್ ಇತ್ತು. ಆ ರೋಬೋಟ್ ಮಷಿನ್ಗೆ ಇದ್ರ ಬಗ್ಗೆ ಗೊತ್ತಾಗ್ಬಿಡ್ತು. ಆ ವಿಚಾರ ಕೂಡ ತಿಳಿತು. वो रोबोट इस संघ के संपर्क साधकर संघ को सारी बातें को अवगत कराता है. ಅವಗತ್ ಕರ್ನ ಅಂದ್ರೆ ಜಾಗರೂಕ ಕರ್ನ ಅಂದ್ರೆ ಎಚ್ಚರಿಕೆ ಮಾಡ್ತು. ಏನಪ್ಪಾ ಅಂದ್ರೆ ಅದಕ್ಕೇನು ಗೊತ್ತಾಯ್ತು, ರೋಬೋಟಿಕ್ ಸಂಘಕ್ಕೆ ಸಂಪರ್ಕ ಸಾಧಕ. ಆ ರೋಬೋಟಿಕ್ ಏನೊಂದು ಸಂಘ ಸಂಸ್ಥೆ ಇತ್ತು, ಆ ಸಂಘ ಸಂಸ್ಥೆಗೆ ಸಂಪರ್ಕವನ್ನು ಮಾಡಿ ಅಂದ್ರೆ ಭೇಟಿಯನ್ನು ಮಾಡಿ ಸಂಘಕ್ಕೂ ಸಾರಿ ಬಾತೋಂಕು ಅವಗತ್ ಕರಾತಾ है. ಆ ಒಂದು ಸಂಸ್ಥೆಗೆ ಎಲ್ಲಾ ವಿಚಾರವನ್ನು ತಿಳಿಸಿ ಎಚ್ಚರಿಕೆಯನ್ನು ಮಾಡುತ್ತೆ. ಸಂಘ ರೋಬೋಟೋಕಿ ಹಡ್ತಾಳ್ಕಿ ಘೋಷಣಾ ಕರ್ ದೇತಾ है. ಅವಾಗ ಸಂಘ ಏನು ಮಾಡ್ತಾ, ಈ ರೋಬೋಟ್ ಏನು ಮಷಿನ್ ರೋಬೋಟ್ ಮಷಿನ್ ಮೂಲಕ ಅಂದ್ರೆ ಸಂಘ ಸಂಸ್ಥೆ ಮೂಲಕ ಹಡ್ತಾಳ್ ಅಂದ್ರೆ ನಾವು ಇವಾಗ ಉಪೋಷಣೆ ಮಾಡ್ತೇವೆ, ನಾವು ಇವಾಗ ಸ್ಟ್ರೈಕ್ ಮಾಡ್ತೇವೆ, ಈ ತರ ಏನ್ ಮಾಡ್ತಾ ಘೋಷಣೆ ಮಾಡ್ತಾವ. अतः समझौता इस बात पर होता है कि उस नौकर को घर में फिर से रख लिया जाए. ಆ ಸಂಘ ಏನು ಹೇಳ್ತದಪ್ಪ ಅಂದ್ರೆ ಯಾವ ಕಾರಣದಿಂದ ಅವ್ರು ಹೋರಾಟ ಮಾಡಲಿಕ್ಕೆ ಮುಂದಾದ್ರಂದ್ರೆ, ಆದ್ರೆ ಹೇಳೋದೇನಪ್ಪ ಅಂದ್ರೆ ಯಾವ ನೌಕರಿಗೆ ನೀವು ಮನೆ ಕೆಲಸದಿಂದ ತೆಗೆದು ಹಾಕಿದ್ರೋ ಅವನಿಗೆ ಪುನಃ ವಾಪಸ್ ನೀವು ಕೆಲಸದ ಮೇಲೆ ತಗೋಬೇಕು. ಎಲ್ಲಿ ತನಕ ಆ ಸಾಧುರಾಮ್ ನೌಕರ್ ನೀವು ಕೆಲಸದ ಮೇಲೆ ನೀವು ತೋಳಂಗಿಲ್ಲೋ ಅಲ್ಲಿ ತನಕ ನಾವು ರೋಬೋಟ್ ಮಷಿನ್ ನಾವು ಸ್ಟ್ರೈಕ್ ಮಾಡ್ತೇವೆ, ನಾವು ಯಾವುದೇ ಕಾರಣಕ್ಕೂ ನಾವು ಕೆಲಸವನ್ನು ಮಾಡುವುದಿಲ್ಲ ಅಂತೇಳಿ ಈ ತರ ಘೋಷಣೆಯನ್ನು ಕೊಡ್ತಾವ. कहानी टाइप करके रोबोनिल की धात्विक और तारों से भरी पंक्ति वाली खोपड़ी में एकाएक मानो ನೀಲಿ ರೋಶನಿ ಆಗೈ. ಆ ಕಥೆಯನ್ನು ಟೈಪ್ ಮಾಡುವಾಗ ರೋಬೋನಿಲ್ ಅದು ತನ್ನ ಒಂದು ಹಲವಾರು ಬೇರೆ ಬೇರೆ ತಂತಿಯಿಂದ ತಯಾರಾಗಂತ ಒಂದು ಕೃತ್ರಿಮ ಏನು ಬುದ್ಧಿ ಅದ, ಆ ಕೃತ್ರಿಮ ಬುದ್ಧಿಯಲ್ಲಿ ಒಮ್ಮೆ ಈ ತರ ಬೆಳಕು ಬಂದ್ಬಿಡುತ್ತೆ ಅಂದ್ರೆ ಆ ವಿಚಾರವನ್ನು ಬಂದ್ಬಿಡ್ತು. अगले रोज ही रोबोदीप के साथ वह संघ के कार्यालय में पहुंचा. ಮರುದಿನ ಆ ರೋಬೋನಿಲ್ ಏನ್ ಮಾಡ್ತಾ ರೋಬೋ ಜೊತೆ ಏನೋ ಒಂದು ರೋಬೋದೀಪ್ ಏನೋ ಒಂದು ರೋಬೋಟ್ ಇತ್ತು, ಆ ರೋಬೋಟ್ ಜೊತೆಗೆ ಆ ರೋಬೋನಿಟಿಕ್ ಏನೋ ಒಂದು ಸಂಘ ಕಾರ್ಯಾಲಯ ಇತ್ತು, ಆ ಕಾರ್ಯಾಲಯಕ್ಕೆ ಆಫೀಸ್ಗೆ ಹೊಂಟೋಗ್ತಾವ. सब बातें सुनकर अध्यक्ष ने संघ के कार्यकारिणी की आपातकालीन बैठक बुलाई. ಆಪತ್ಕಾಲ ಅಂದ್ರೆ ಅತಿ ತುರ್ತ. ಆ ಎಲ್ಲಾ ಮಾತನ್ನು ಕೇಳಿ ಆ ಸಂಘದ ಏನು ಅಧ್ಯಕ್ಷ ಇದ್ದ, ಆ ಅಧ್ಯಕ್ಷ ಏನ್ ಮಾಡ್ತಾನ, ತನ್ನ ಸಂಘದ ಏನು ಕಾರ್ಯಕಾರಿಣಿ ಅಂದ್ರೆ ಏನು ಸದಸ್ಯಗಳು ಏನು ಮೆಂಬರ್ಗಳು ಇರ್ತಾರ ಆ ಮೆಂಬರ್ಗಳಿಗೆ ತಕ್ಷಣ ಏನು ಮಾಡ್ತಾನ, ಆ ಒಂದು ಸಭೆಯನ್ನು ಕರಿತಾ ಇದ್ದಾನೆ. ಬೈಠಕ್ ಮೇ ತಯ ಹೋನ ಅಂದ್ರೆ ನಿರ್ಣಯ ಆಯ್ತು. ಆ ಒಂದು ಬೈಠಕದಲ್ಲಿ ನಿರ್ಣಯ ಆಯ್ತು. ಏನ್ ನಿರ್ಣಯ ಆಯ್ತು, सभी रोबोटिक कंपनियों में काम करने वाले रोबोटों की हड़ताल का आह्वान कर दिया जाए. ಎಲ್ಲಾ ರೋಬೋಟ್ಗಳಿಗೆ ನಾವು ತಿಳಿಸ್ಕೊಡ್ಬೇಕು, ರೋಬೋಟಿಕ್ ಕಂಪನಿಯಲ್ಲಿ ಕಾರ್ಯ ಕೆಲಸ ಮಾಡಂತ ಎಲ್ಲಾ ರೋಬೋಟ್ಗಳಿಗೆ ನಾವು ತಿಳಿಸ್ಬೇಕು, ನೀವು ಎಲ್ಲಾರು ಏನ್ ಮಾಡ್ರಿ ಇವತ್ತು ಈ ಒಂದು ಸ್ಟ್ರೈಕ್ಗೆ ಆ ಒಂದು ಹಡ್ತಾಲ್ ನಾವು ಕಾರ್ಯಕ್ರಮ ಏನು ಮಾಡ್ತೇವೆ, ಆ ಒಂದು ಹೋರಾಟ ಏನು ಮಾಡ್ತೇವೆ ಆ ಹೋರಾಟದಲ್ಲಿ ಎಲ್ಲರೂ ಬಂದು ಭಾಗವಹಿಸಬೇಕು, ಎಲ್ಲಾ ರೋಬೋಟ್ ಮಷಿನ್ಗಳಿಗೆ ನೀವು ತಿಳಿಸ್ರಿ ಅಂತೇಳಿ ಆ ರೋಬೋಟಿಕ್ ಕಂಪನಿ ಏನೋ ಒಂದು ಅಧ್ಯಕ್ಷ ಏನಿರ್ತಾನ ಆ ಅಧ್ಯಕ್ಷ ಯಾರಿಗೆ ಹೇಳ್ತಾನ, ಅಲ್ಲಿರುವಂತಹ ಎಲ್ಲಾ ಕಾರ್ಯಕರ್ತರುಗಳಿಗೆ सदस्यों ಹೇಳ್ತಾನೆ. रोबोटिक कंपनियों के मालिकों के बीच इस आह्वान से हलचल मच गई. रोबोटिक कंपनी ಮಾಲೀಕ ಈ ತರ ಒಂದು ಏನು ಆಹ್ವಾನ ನೀಡಿದ, ಆ ಆಹ್ವಾನ ನೀಡಿದ ಮೇಲೆ ಎಲ್ಲರಲ್ಲಿ ಒಂದು ಭಯದ ವಾತಾವರಣ ನಿರ್ಮಾಣ ಆಯಿತು, ಗೊಂದಲ ವಾತಾವರಣ ನಿರ್ಮಾಣ ಆಯಿತು. उन्होंने रोबोजित पर सक्सेना परिवार के साथ अनुबंध को तुरंत रद्द करने का आह्वान दिया. ಅವಾಗ ಆ ರೋಬೋಜಿತ್ ಏನಿತ್ತಲ್ಲ, ಆ ರೋಬೋಜಿತ್ ಮತ್ತು ಸಕ್ಸೇನಾ ಪರಿವಾರದಲ್ಲಿ ಕೆ ಸಾಥ್ ಹುಯೆ, ಆ ಸಕ್ಸೇನಾ ಪರಿವಾರದಲ್ಲಿ ಕೆಲಸ ಮಾಡಂತ ಏನೊಬ್ಬ ನೌಕರ್ ಇದ್ದ, ಆ ನೌಕರ್ ಏನು ತೆಗೆದೇನು ಹಾಕಿದ್ರು. ಆಮೇಲೆ ರೋಬೋಜಿತ್ ಕೂಡ ಹೇಳಿತು, ನನಗೆ ಕೆಲವೊಂದು ರೂಲ್ಸ್ಗಳು ಪಾಲನೆ ಮಾಡಲೇಬೇಕು, ಕೆಲವೊಂದು ಮಾಡೋಕ್ಕಾಗಲ್ಲ ಅಂತ ಏನಂದಿದ ಅವನಿಗೆ ಎಚ್ಚರಿಕೆ ಮಾಡ್ತಾರೆ. ನಾವು ಹಾಕಿಕೊಟ್ಟಂತ ಏನೊಂದು ರೂಲ್ಸ್ಗಳು ನಿಯಮಗಳು ಅವು ಪ್ರಕಾರ ನೀ ಕಾರ್ಯ ಕೆಲಸ ಮಾಡಬೇಕು, ನಿನ್ನ ಏನು ರೂಲ್ಸ್ಗಳು ಎಲ್ಲ ನೀನು ಕ್ಯಾನ್ಸಲ್ ಮಾಡಬೇಕು, ಅವು ಎಲ್ಲ ನೀನು ತೆಗೆದು ಹಾಕಬೇಕಂತೇಳಿ ಈ ತರ ಅವನಿಗೆ ಹೇಳ್ತಾವ. ದೇನೆ ಕಾ ಡಬಾವ್ ದಾಲ. ರೋಬೋಜಿತ್ ಅಕೇಲಾ ಪಡ್ ಗಯ. ಅವಾಗ ರೋಬೋಜಿತ್ ಒಂಟಿ ಆಗ್ಬಿಡ್ತು.
ರೋಬೋಜಿತ್ ಯಾರು? ಒಂದು ಅಂಗಡಿದು ಮಾಲಕ. ಅದು ಕೆಲವೊಂದು ಹೇಳ್ದ, ನಾನು ಕೆಲವೊಂದು ಮಾಡ್ಬೋದು ಕೆಲವೊಂದು ಮಾಡೋಕ್ಕಾಗಲ್ಲ ಅಂಥೇಳಿ ಹೇಳ್ತಾನೆ. ಅವಾಗ ಈ ಥರ ಏನು ಹೋರಾಟ ಮಾಡಿದ್ರು ಅವಾಗ ಅವನು ಒಂಟಿ ಆಗಿಬಿಟ್ಟ. मजबूर उसे धीरज सक्सेना के साथ अपने अनुबंध को तुरंत रद्द करने के रोबोनिल को वापस बुलाने की बात माननी पड़ी. ಅವಾಗ ಮಜಬೂರ್ ಆಗಿ ಅವಾಗ ಅವ ಏನು ಮಾಡ್ತಾನ, ರೋಬೋ ಜೊತೆ ಏನು ಮಾಡ್ತದಪ್ಪ ಅಂದರೆ ಧೀರಜ್ ಸಕ್ಸೇನಾ ಅವರಿಗೆ ಮನೆಗೆ ಏನು ರೋಬೋನಿಲ್ ಏನು ಒಂದು ರೋಬೋಟ್ ಏನು ಮಷಿನ್ ಕೊಟ್ಟಿತ್ತು, ಆ ಮಷಿನ್ ವಾಪಸ್ ನಾವು ತಂದು ಕೊಡ್ರಿ ಅಂಥೇಳಿ ಈ ಥರ ಏನು ಮಾಡ್ತಾ ಧೀರಜ್ ಸಕ್ಸೇನಾ ಅವರಿಗೆ ಆ ರೋಬೋಟ್ ಏನ ಕಂಪ್ನಿ ಅಧ್ಯಕ್ಷ ಇತ್ತಲ್ಲ ಅದು ಹೇಳಿಕೊಡ್ತ. धीरज सक्सेना को जब यह पता चला तो उनके हाथों को तोते उड़ गए. ಧೀರಜ್ ಸಕ್ಸೇನಾ ಯಾವಾಗ ಇದು ಗೊತ್ತಾಯ್ತು, ಏನು ನೀವು ವಾಪಸ್ ರೋಬೋನಿಲ್ ನಾವು ತಂದು ಕೊಡ್ರಿ ಅಂಥೇಳಿ ಏನು ಗೊತ್ತಾಯ್ತು, ಅವಾಗ ಅವನ ಎರಡೂ ಕೈ ನಡಲ್ಕತ್ತು. ಅಂದ್ರೆ ಅವನ ಕೈಯಲ್ಲಿರೋಂಥ ಒಂದು ಏನು ಶ್ರೇಷ್ಠವಂತ ಏನು ಒಂದು ಆ ಮಷೀನ್ ನಿಂತು ಆ ಮಷೀನಿಗೆ ಹೋಗಿ ಬಿಡ್ತದ. ನನ್ನ ಕೈಯಲ್ಲಿ ಪಾರಿವಾಳ ಪಕ್ಷಿ ಹೆಂಗೆ ಹಾರಿಬಿಡ್ತದಲ್ಲ ಹಾಗೆ ಈಗ ಅದು ನನ್ನ ಕೈಯಿಂದ ಹೊಂಟು ಹೋಯಿತು. ಈ ಥರ ವಿಚಾರ ಮಾಡ. ಏ ಸಸ್ತಾ, ಇದು ನಿಜ ಇತ್ತು, ಇದು ಒಳ್ಳೆಯ ವಿಚಾರ. कि उन्होंने साधुराम को नौकरी से निकालने का फैसला कर ही लिया था. ಇದು ನಿಜ ಇತ್ತು. ಆ ಏನು ಧೀರಜ್ ಸಕ್ಸೇನಾ ಅವ್ರು ಏನಿದ್ರು, ಯಾವಾಗ ನಾನು ಅವ್ರಿಗೆ ರೋಬೋಟ್ ಮಷೀನ್ ಏನು ಕೊಟ್ಟ ಅವಾಗ ಅವರು ಅವ್ರ ಮನೆಯಲ್ಲಿ ಕೆಲಸ ಮಾಡಂತ ಏನು ಸಾಧುರಾಮ್ ಏನು ನೌಕರ ಇದ್ದ ಅವನಿಗೆ ಕೆಲಸದ ಮೇಲೆ ತೆಗೆದು ಬಿಡಂತ ನಿರ್ಣಯ ಕೂಡ ಅವ್ರು ಮಾಡಿದ್ರು. पर बदले हुए हालात में उन्हें मजबूर होकर रोबोटिक संघ के अध्यक्ष के पास जाकर ये गुजारिश करनी पड़ी कि जब तक साधुराम पूरी तरह से ठीक नहीं हो जाता है तब तक रोबोनिल उनके पास काम करता रहेगा. ಆವಾಗ ಈ ಒಂದು ನಿರ್ಣಯ ಏನಿತ್ತು, ಬದಲೇ ಹುए हालत को मजबूर होकर, ಈ ಒಂದು ಪರಿಸ್ಥಿತಿ ಏನು ಬದಲಾವಣೆ ಆಯಿತು, ಆ ಪರಿಸ್ಥಿತಿ ಬದಲಾವಣೆ ಆದಮೇಲೆ ಅವರಿಗೆ ಮುಜುಗರವಾಗಿ ರೋಬೋಟಿಕ್ ಸಂಘ ಏನು ಸಂಘದ ಅಧ್ಯಕ್ಷ ಬಳಿ ಹೋಗ್ತಾರೆ. ಗುಜಾರಿಶ್ ಕರ್ನಿ ಪಡಿ, ಅವ್ರಿಗೆ ವಿನಂತಿ ಮಾಡಿದ್ರು, ಅವ್ರಿಗೆ ತಿಳಿಸಿ ಹೇಳ್ತಾರೆ. ಜಬ್ ತಕ್ ಸಾಧುರಾಮ್ ಪೂರಿ ತರ ಸೆ ಠೀಕ್ ನಹೀ ಹೋಗಾ, ಎಲ್ಲಿ ತನಕ ನಮ್ಮ ನೌಕರ ಸಾಧುರಾಮ್ ಅವನಿಗೆ ಚೆನ್ನಾಗಿ ಆಗೋದಿಲ್ಲೋ, ಅವನಿಗೆ ಸರಿ ಆಗೋದಿಲ್ಲೋ, ಅಲ್ಲಿ ತನಕ ನಮ್ಮ ಮನೆಯಲ್ಲೇ ಇದು ರೋಬೋನಿಲ್ ಕೆಲಸ ಮಾಡ್ತಾ ಇರುತ್ತೆ. ಸಾಧುರಾಮ್ ಎಲ್ಲಿ ತನಕ ನೀಟಾಗಿ ಕೆಲಸಕ್ಕೆ ಬರಂಗಿಲ್ಲೋ ಅಲ್ಲಿ ತನಕ ನಮ್ಮ ಮನೆಯಲ್ಲಿ ಇದು ಕೆಲಸ ಮಾಡಲಿಕ್ಕೆ ಅವಕಾಶವನ್ನು ಮಾಡಿ ಕೊಡ್ರಿ ಅಂತೇಳಿ ಈ ವಿಚಾರನು ಅವ್ರ ಮುಂದೆ ಹೇಳುತ್ತೆ. साधुराम के ठीक होते ही वो उसे दोबारा काम पर रख लेंगे. ಸಾಧುರಾಮ್ ನೀಟಾಗಿ ವಾಪಸ್ ಅವನ ಮನೆಗೆ ಬಂದಂದ್ರೆ ಮತ್ತೆ ಪುನಃ ಅವನಿಗೆ ನಾವು ಕೆಲಸದ ಮೇಲೆ ಇಟ್ಕೋತೇವು. ಸಂಘ को यह बात मानने में कोई आपत्ति नहीं थी. ಆಪತ್ತಿ ಅಂದ್ರೆ ಕಷ್ಟ. ಸಂಘದವರಿಗೆ ಈ ಮಾತನ್ನು ಒಪ್ಕೊಳ್ಳಿಕ್ಕೆ ಯಾವುದೇ ಅವರಿಗೆ ಕಷ್ಟ ಕೂಡ ಆಗಲಿಲ್ಲ ಅಂತೇಳಿ ಹೇಳ್ತಾರೆ. ಶಾಮ್ ಕೋ ರೋಬೋನಿಲ್ और रोबोदीप से मिले. ಸಾಯಂಕಾಲ ರೋಬೋನಿಲ್ ರೋಬೋದೀಪ್ಗೆ ಭೇಟಿ ಮಾಡುತ್ತೆ. ರೋಬೋದೀಪ್ ಬೋಲಾ, ರೋಬೋದೀಪ್ ಹೇಳ್ತು, मुझे खुशी हुई कि हमारे कारण किसी इंसान को नुकसान नहीं झेलना होगा. ನನಗೆ ಬಹಳ ಖುಷಿ ಆಯಿತು, ಸಂತೋಷ ಆಯಿತು. ನಮ್ಮಿಂದ ಯಾವುದೇ ಮಾನವನಿಗೆ ಯಾವುದೇ ಮನುಷ್ಯಗೆ ಕಷ್ಟ ಆಗಬಾರ್ದು, ಆಗಲಿಲ್ಲ. ಇದು ನೋಡಿ ನನಗೆ ಭಾಳ ತುಂಬ ಖುಷಿ ಆಯಿತು, ಭಾಳ ಸಂತೋಷ ಕೂಡ ಆಯ್ತು ಅಂತೇಳಿ ಈ ಥರ ಏನು ಮಾಡ್ತದ ಆ रोबोदीप रोबोनिल हेಳುತ್ತೆ. तो बच्चों, ये जो रोबोदीप जो पाठ है, इस पाठ के बारे में हम यहाँ सविस्तर अध्ययन किया गया है. ಈ ರೋಬೋದೀಪ್ ಬಗ್ಗೆ ರೋಬೋಟ್ ಏನು ಮಷೀನ್ ರೋಬೋಟ್ ಮಷೀನ್ ಬಗ್ಗೆ ನಾವಿಲ್ಲಿ ಹೇಳ್ತೇವೆ. ಸವಿಸ್ತರ ಅಧ್ಯಯನ ಕೂಡ ನಾವು ಮಾಡಿದೆವು ಮಕ್ಕಳೇ. ಇಲ್ಲಿ ಅವ್ರು ಏನು ಹೇಳಿದ್ರಪ್ಪ ಅಂದರೆ, ಯಾಕಂದರೆ ಇದ್ರಾಗ ಮಾನವನೇ ಶ್ರೇಷ್ಠ, ಮಾನವನೇ ಬುದ್ಧಿವಂತ. ಈ ರೋಬೋಟ್ ಮಷೀನ್ ತಯಾರು ಮಾಡ್ರೆ ಯಾರು? ಮಾನವ. ಹಾಗಾಗಿ ನಮಗೆ ಅವನು ಗುರು, ನಮ್ಗಿಂತ ಅವನು ಶ್ರೇಷ್ಠ ಅದನ್ನ, ನಮಗೆ ಅವನು ಹುಟ್ಟಿಸಿದಾನ, ನಮಗವನು ತಯಾರು ಮಾಡಿದ್ರೆ ಅವನು ಒಂದು ಕೆಲಸ ಕಿತ್ಕೊಳ್ಳೋದು ಇದು ಬಹಳ ಕಷ್ಟ, ಸರಿ ಅಲ್ಲ, ಯೋಗ್ಯ ಅಲ್ಲ. ನಾವು ಅವನಿಗೆ ಅನ್ಯಾಯ ಮಾಡ್ದಂಗೆ ಆಗುತ್ತೆ, ನಮ್ಮಿಂದ ಅವನಿಗೆ ಹಾನಿ ಆಗುತ್ತೆ, ನಮ್ಮಿಂದ ಮಾನವನಿಗೆ ಯಾವುದೇ ಹಾನಿ ಆಗಬಾರ್ದು ಅಂಥೇಳಿ ಅಂಥ ಒಂದು ಕೃತ್ರಿಮ ಮಷೀನ್ಗಳದಾವಲ್ಲ, ಇಲ್ಲಿ ಇವತ್ತಿರುವಂಥ ಮಾನವನಿಗೆ ಕೂಡ ಒಂದು ಎಚ್ಚರಿಕೆಯನ್ನು ಮಾಡ್ತಾ ಇದ್ದಾವ. ಅಂದ್ರೆ ಯಾವುದೇ ಕಾರಣಕ್ಕೂ ನೀವು ಮಾನವನಿಗೆ
ಕಡಿಮನ್ನು ತಿಳಿಬೇಡ್ರಿ. ನೀವು ಮಷಿನ್ ಶ್ರೇಷ್ಠ ಅನ್ಕೋತಲ್ಲ, ಮಷಿನ್ ಯಾವುದೇ ಕಾರಣಕ್ಕೂ ಶ್ರೇಷ್ಠ ಅಲ್ಲ ಅಂತೇಳಿ ಅವೆರಡೂ रोबोट मशीनಗಳು ಇಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾವೆ. तो आपको एक वाक्य में उत्तर लिखिए जो प्रश्न है, उन सभी प्रश्नों को उत्तर लिखना है। 2-3 वाक्यों का जो प्रश्न है उसे भी पढ़कर आप उसका भी उत्तर लिख सकते हैं। और बहुत सारे ऐसे जो प्रश्न हैं उन सभी प्रश्नों को अच्छी तरह से पढ़िए और उसका जो उत्तर होते हैं वो उत्तर आप लिख लीजिए। देखिए वहाँ जो सही कारकों को चुनकर लिखिए, इस तरह का प्रश्न है वह भी आप लिख सकते हैं। जोड़कर का प्रश्न है वह भी आप लिख सकते हैं। अन्य वचन रूप है उसे भी आप अच्छी तरह से लिख कर रखिए। अनुरूपता के प्रश्न भी आपको यहाँ देखने मिल रहा है। शेरू को टहलना रोबो नहीं लाया था ಅಂದ್ರೆ ಶೇರು ನಾಯಿಗೆ ಯಾರು ಅಡ್ರೆಸ್ ತೊಗೊಂಬಂದ್ರು ರೋಬೋ ನೀವು ಹಂಗೆ ಜಬರು ಯಾರು ತೊಗೊಂಬಂದ್ರು ಆ ಎರಡನೇದು ರೋಬೋಟ್ ಹೆಸರಲ್ಲಿ ನೀವು ಬರೀಬೇಕು। ಮುಖಿಯ ಧೀರ ಸಕ್ಸೇನಾ, ಮುಖಿಯ ಅಂದ್ರೆ ಮುಖ್ಯಸ್ಥ ಧೀರ ಸಕ್ಸೇನಾ ಆಗಿರು, ಸೇವಕ ಯಾರಾಗಿದ್ರು साधारण। टच से मस न होना, अपनी बात पर डटे रहना इल्लांದ್ರೆ अटल रहना। फूले न समाना अत्यंत प्रसन्न होना। तो बच्चों इसी के साथ हमारा जो ये जो रोबोट जो पाठ था, इस पाठ का अध्ययन या परिचय हमने यहाँ कर लिया है। तो इस अवधि को मैं यहीं पर विराम देता हूँ। फिर आप सभी को एक बार धन्यवाद।